ಮಟ್ ಮಧ್ಯಾಹ್ನ ಆದ್ರೂ ನೀನು ಪೂಜೆ ಮಾಡ್ಬೇಡ ಕಣಲೇ. ಸ್ನಾನ ಮಾಡಿದ್ಯೇನಾ? ಏನು ಮಾಡೋಣ ಸ್ನಾನ, ದೇವರೊಬ್ಬನಿಗೆ ಗೊತ್ತು. ನಮಸ್ಕಾರ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿ ಅವರೇ, ಏನು ವಿಶೇಷ? ಯಾರು ಬರ್ತಾ ಇದ್ದಾರೆ? ಯಾವ ಅಡುಗೆನ ಮಾಡ್ತಾ ಇದ್ದಾರೆ? ಯಾರನ್ನ ಕರ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತುಂಬ ಜನ ಹೋಟ್ಲವ್ರು ಕಾಯ್ತಾ ಇದ್ದಾರೆ. ಮುರಳಿಯವರೇ ನಮ್ಮ ಕೈ ರುಚಿ ನೋಡಿ ಅಂತ ಇದ್ದಾರೆ. ಮನೆಯವ್ರುಗಳು ಬಂದಿದ್ದಾರೆ, ಸರ್ ನಮ್ಮನೆ ಕೈ ರುಚಿ ನೋಡಿ ಸರ್ ಅಂತ ಇದ್ದಾರೆ. ಎಲ್ಲರೂ ಕರೆಸ್ತಾ ಇದ್ದೀವಿ ಅವರವರ ಕೈ ರುಚಿನ ತೋರ್ಸೋಕ್ಕೋಸ್ಕರ. ಅವ್ರು ರೆಡಿಯಾಗಿ ನಿಂತಿದ್ದಾರೆ ಕೈ ರುಚಿ ನೋಡೋಕ್ಕೆ, ನಾವು ರೆಡಿಯಾಗಿ ನಿಂತಿದ್ದೀವಿ. ಬಂದೆ ತಾಳಿ. ಓಕೆ, ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಅವರು ನಮ್ಮ ಕಾಮಾಖ್ಯ ಹತ್ರ ಹೊಸದಾಗಿ ರೆಸ್ಟೋರೆಂಟ್ನ ಮಾಡಿದ್ದಾರೆ. 6-7 ತಿಂಗಳಾಗಿದೆ, ಬಟ್ ಒಳ್ಳೆ ರುಚಿ ಕೊಡ್ತಾ ಇದ್ದಾರೆ. ಜನಗಳು ಬರ್ತಾ ಇದ್ದಾರೆ, ಅಡುಗೆ ಮಾಡೋರು ಚೆನ್ನಾಗಿದ್ದಾರೆ, ಒಳ್ಳೆ ರುಚಿಯಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಕಾಮಾಖ್ಯ ಸರ್ಕಲಲ್ಲಿ ಬಂದು ಹಿಂಗೆ ತಿರುಗಿ ನೋಡಿದ್ರೆ ನಿಮಗೆ ಸಂಗೀತ ಮೊಬೈಲ್ ಶಾಪ್ ಕಾಣುತ್ತೆ. ಅದ್ರ ಮೇಲ್ಗಡೆನೇ ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಇದೆ. ತುಂಬ ಚೆನ್ನಾಗಿದೆ, ಹೋಗ್ಬೋದು, ರುಚಿನ ನೋಡಬಹುದು. ಅಲ್ಲಿಂದನೇ ಬಂದಿದ್ದಾರೆ ವೆಂಕಟೇಶ್ ಅವರು, ರೆಡಿಯಾಗಿ ನಿಂತಿದ್ದಾರೆ. ಮಿಸ್ಟರ್ ವೆಂಕಟೇಶ್ ಬನ್ರಿ. ಸರ್ ನಮಸ್ಕಾರ. ಏನ್ರಿ ಕೈ ಹಿಡ್ಕೊಂಡ್ ಬರ್ತಾ ಇದ್ದೀರಾ? ಏನ್ರಿ ಇದು ಮೆನು ಅಂತ ಸರ್, ನಿಮ್ಮ ಹೋಟೆಲ್ ಮೆನು ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ NNGR. ಓಕೆ, ಸ್ಪೆಷಲಿಸ್ಟ್ ಇನ್ ಚಿಕನ್ ಅಂಡ್ ಮಟನ್ ಅಂಡ್ ಬಿರಿಯಾನೀಸ್. ಕಾಂಟ್ಯಾಕ್ಟ್ ನಂಬರ್: ಮಟನ್ ಬಿರಿಯಾನಿ 150 ರೂಪಾಯಿ, ಚಿಕನ್ ಬಿರಿಯಾನಿ 120 ರೂಪಾಯಿ. ನಮಗೆ ಕಾಂಪಿಟೇಷನ್ ನೀವೇ ತಾನೆ? ಲೈ ಇನ್ನೊಂದು 20 ರೂಪಾಯಿ ಬಿರಿಯಾನಿ ರೇಟ್ ಕಡಿಮೆ ಮಾಡ, 20 ರೂಪಾಯಿ ಕಡಿಮೆ ಮಾಡ. ನಮ್ಮ ಕಾಂಪಿಟೇಷನ್ ಇವರೇನೆ. ನಮ್ಮ ಪಕ್ಕಕ್ಕಿರೋ ಹೋಟ್ಲಿದು ರಾಗಿ ಬಾಲ್ 20 ರೂಪಾಯಿ, ನಮ್ದು 15 ರೂಪಾಯಿ ಮಾಡ. ವೈಟ್ ರೈಸ್ ಫುಲ್ಲು ನಾವು 25 ರೂಪಾಯಿ, ನೀವು 30 ರೂಪಾಯಿ. ನಿಮಗೆ ಕಾಂಪಿಟೇಷನ್ ಮಾಡ್ತೀವಿ ಬನ್ರಿ. ಅರೆ ಒಳ್ಳೆ ಟೇಸ್ಟ್ ಕೊಟ್ರೆ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಹೌದು ಸರ್. ಜನ ಇದನ್ನ ನೋಡಿ ಬರಲ್ಲ, ಇದು ನೋಡಿ ರುಚಿ ನೋಡಿ ಬರ್ತಾರೆ ಹೋಟ್ಲುಗಳಿಗೆ. ಏನೋ ಮೆನು ನೋಡ್ಕೊಂಡು ಯಾರು ಒಳಗೆ ಬರಲ್ಲ, ಅಲ್ಲಿ ತಿಂದು ನೋಡಾದ್ಮೇಲೆ ತಿರ್ಗಾ ಬರಬೇಕು ಅಂತ ಬರ್ತಾರಲ್ಲ, ಅದರಿಂದ ಇವತ್ತು ಬಿಸ್ನೆಸ್ಗಳು ನಡೀತಾ ಇದೆ. ಸಣ್ಣ ಪುಟ್ಟ ಹೋಟೆಲ್ ಬಿಸ್ನೆಸ್ಗಳು ಇವತ್ತು ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಳ್ಳೆ ರುಚಿ ಕೊಡುವಂಥ ಮಿಲಿಟರಿ ಹೋಟೆಲ್ಗಳಿಗೆ ಜನ ಬರಕ್ಕೆ ಶುರು ಆಗಿದ್ದಾರೆ. ನಾನ್ ವೆಜ್ ಹೋಟೆಲ್ಗಳಿಗೆ ಸಾಕಷ್ಟು ಕಡೆ ಫ್ಯಾಮಿಲಿ ಟಚ್ ಅನ್ನ ಕೊಟ್ಟಿದ್ದಾರೆ. ಮೊದಲೆಲ್ಲ ಮಿಲಿಟರಿ ಹೋಟೆಲ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಸ್ಟಡಿಯಾಗಿ ಹೋಗ್ಬೇಕಾಗ್ತಿತ್ತು. ಇವಾಗ ಅವೆಲ್ಲ ಏನಿಲ್ಲ, ಒನ್ಲಿ ಫ್ಯಾಮಿಲಿ ರೆಸ್ಟೋರೆಂಟ್. ಅದ್ಭುತವಾಗಿದೆ. ಎಲ್ಲ ಮನೆಯವ್ರಲ್ಲ ಕುತ್ಕೊಂಡು ಒಳ್ಳೆ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಊಟ ಮಾಡುವಂಥ ಸಾಕಷ್ಟು ರೆಸ್ಟೋರೆಂಟ್ಗಳು ನಮ್ಮ ಬೆಂಗಳೂರಲ್ಲಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂ ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಇಂದ ಬಂದಿದ್ದಾರೆ ವೆಂಕಟೇಶ್ ಅವರು. ವೆಂಕಟೇಶ್, ಏನ್ ಮಾಡ್ತೀಯಪ್ಪ? ಸರ್ ನಾಟಿ ಕುರ್ಮಾ ಮಾಡೋಣ ಅನ್ಕೊಂಡಿದ್ದೆ. ನಾಟಿ ಕುರ್ಮಾನ? ಕುರ್ಮಾ ಅಂದ್ರೆ ಏನು, ಗಟ್ಟಿ ಗೊಜ್ಜಾ? ಇಲ್ಲ ಸರ್, ನಾಟಿ ಕರಿ ತರ ಚೆನ್ನಾಗಿರುತ್ತೆ. ಮುದ್ದೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಮುದ್ದೆ ತರಿಸಿದ್ಯಾ? ಮುದ್ದೆನಾ? ಮುದ್ದೆ ಜೊತೆಗೆ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ವೆಂಕಟೇಶ್ ಅವರು ಬಂದಿದ್ದಾರೆ. ವೆಂಕಟೇಶ್, ಶುರು ಮಾಡಕ್ಕೆ ಏನಂತ ನೀವು? ನಾಟಿ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಗೋಡಂಬಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಕಾಳು ಮೆಣಸು, ಗಸಗಸೆ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ? ಕುಕ್ಕರ್ ಕೊಟ್ಬಿಡಿ ಸರ್. ಕುಕ್ಕರ್ ಮಾಡ್ಬಿಡ್ತೀರಲ್ಲ? ಸರ್, ಒಂದೇ ಕುಕ್ಕರ್ ಎಲ್ಲ ಮಾಡ್ಕೊಟ್ಬಿಡ್ತೀರಾ? ಒಂದೇ ಸರಿ ಹಾಕೋದಾ? ಮಸಾಲ ಮಾಡ್ಕೊಂತೀನಿ, ಆಮೇಲೆ ಕುಕ್ಕರ್ಗೆ ಹಾಕೋಣ. ಎಸ್. ಮಸಾಲ ಏನ್ ಮಾಡಿ ಹುರ್ಕೋತೀರಾ? ಇಲ್ಲ ಡೈರೆಕ್ಟ್ ಆಗಿ ಹಾಕೋಣ. ಓಕೆ, ಡನ್. ಹಾಕೊಳ್ಳಿ. ಇದು 2 ಚಮಚ ಕೊಬ್ಬರಿನ, ಹಸಿ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಒಂದು 2.5 ಸ್ಪೂನು. ಇದು 1 ಚಮಚ ಅಷ್ಟು ಗಸಗಸೆ, 1 ಚಮಚದಷ್ಟು ಗಸೆ. ಇದು ಕ್ಯಾಶಿನಟ್ಟು, ಗೋಡಂಬಿ ತುರಿ 1.5 ಚಮಚ ಅಷ್ಟು, 1 4 ಪೀಸ್ ಅಷ್ಟು ಲವಂಗ, 4 ಪೀಸ್ ಅಷ್ಟು ಲವಂಗ. ಓಕೆ, ಆಮೇಲೆ 2 ಪೀಸ್ ಅಷ್ಟು ಚಕ್ಕೆ, 2 ಪೀಸ್ ಅಷ್ಟು ಚಕ್ಕೆ. ಚಕ್ಕೆ, ಲವಂಗ, ಗಸಗಸೆ, ತೆಂಗಿನಕಾಯಿ. ನಂತರ ಅಷ್ಟೇ ಸರ್. ಇದನ್ನ ರುಬ್ಬಿಂಗಾ? ಈರುಳ್ಳಿ ಮಸಾಲ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮಸಾಲ. ಓಕೆ ಓಕೆ. ಇದ್ರಲ್ಲಿ ಬೇಡವಾ? ಈರುಳ್ಳಿ ಫ್ರೈ ಮಾಡಾಕ್ತೀರಾ? ಬೇರೆದ್ರಲ್ಲಿ ಆಮೇಲೆ ಹಾಕ್ತೀನಿ. ಏನ್ ಬೇಕು ನಿಮಗೆ? ಏನ್ ಬೇಕಿಲ್ಲ, ಫ್ರೈಯಿಂಗ್ ಪ್ಯಾನ್ ಬೇಕಾ? ಕೊಡ್ತೀನಿ. 2 ಸ್ಪೂನ್ ಅಷ್ಟು ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಓಕೆ, ಹಾಂ ಸರ್. ಸಾಕಾ? ಹಾಂ ಸರ್. ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಚ್ಚಿರೋದು ಸ್ವಲ್ಪ ಆನಿಯನ್ ಹಾಕಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕಾ? ಹಾಂ ಸರ್. ಓಕೆ 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 ಓಕೆ. ಆಮೇಲೆ ಒಂದು ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಮಾಡಿ. ಇದಕ್ಕೊಂದು 10 ಪೀಸು ಕಾಳು ಮೆಣಸು, 10 ಪೀಸು ಕಾಳು ಮೆಣಸು, ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಇದು 2 ಪೀಸ್ ಚಕ್ಕೆ, 2 ಪೀಸ್ ಚಕ್ಕೆ. ಎಸ್ ಸರ್. ಆಮೇಲೆ ಒಂದು
4 ಲವಂಗ. 4 ಲವಂಗ, 2 ಪೀಸ್ ಚಕ್ಕೆ ಚೆನ್ನಾಗಿ ಮೆಣಸಿನ ಜೊತೆಗೆ ಬ್ರೌನ್ ಆಗೋ ತನಕ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ, ಅದು ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆದಮೇಲೆ ಆಗೋಯ್ತು. ಸ್ವಲ್ಪ ಟೊಮೊಟೊ. ಓಕೆ, ಎಸ್ ಸರ್. ಆಮೇಲೆ ಓಕೆ 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 ಅದಾದಮೇಲೆ ಸ್ವಲ್ಪ ಧನಿಯಾ ಹುಡಿ. ಧನಿಯಾ ಪುಡಿ. ಧನಿಯಾ ಪುಡಿ. ನಾಟಿ ಕೋಳಿ ಸಾರಿಗೆ ಧನಿಯಾ ಪುಡಿ ಹಾಕ್ತಾ ಇದ್ದೀರಾ? ಹಾಂ ಎಸ್ ಸರ್. 1 ಸ್ಪೂನ್ ಅಷ್ಟು. 1 ಸ್ಪೂನಷ್ಟು ಧನಿಯಾ ಪುಡಿ. ಓಕೆ, ಆಮೇಲೆ ಅಂತೆ ಇದನ್ನ ಕ್ಲೀನಾಗಿ ಸ್ವಲ್ಪ ಚೆನ್ನಾಗಿ ಉರಿಬೇಕು. ಉರಿದ ನಂತರ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಇದಕ್ಕೆನಾ? ಹಾಂ, ಸ್ವಲ್ಪ ಗಮ್ಮನ್ನಕ್ಕೆ. ಗಮ್ಮನ್ನಕ್ಕೆ ಕೊತ್ತಂಬರಿ. ಎಸ್ ಸರ್. ಆಮೇಲೆ ಇದಾದಮೇಲೆ ಅದೇ ಜೊತೆಗೆ ಕಾಯಿ ಮಸಾಲ ಇರುತ್ತಲ್ಲ ಇದ್ರ ಜೊತೆಗೆ ಹಾಂ, ಹುರಿದಿರ್ತಕ್ಕಂಥ ಮಸಾಲಾನ ಕಾಯಿ ಗಸಗಸೆಯ ಜೊತೆಗೂ ಕೂಡ ಹಾಕೊಳ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನಾಟಿ ಕೋಳಿಯ ಸಾರು, ಕರಿ ಏನ್ ಬೇಕಾದ್ರೆ ಅನ್ಕೋಬಹುದು. ನೀವು ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ ಇಂದ ಬಂದಿದ್ದಾರೆ ವೆಂಕಟೇಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹಚ್ಚಿರೋದು ಈರುಳ್ಳಿ ಹಾಕಬೇಕು. ತಿರ್ಗಾ ಈ ಈರುಳ್ಳಿನ ಹಾಂ, ಸ್ವಲ್ಪ ರುಬ್ಬಕ್ಕೂ ಹಾಕೊಂಡಿದೀವಿ. ಹಾಂ, ಜೊತೆಗೆ ಇವಾಗ ಇದಕ್ಕೆ ಫ್ರೈ ಮಾಡಕ್ಕೂ ಹಾಕೊಳ್ತಾ ಇದೀವಿ. ಒಳ್ಳೆ ನಾಟಿ ಸ್ವಲ್ಪ ಕೊತ್ತಂಬರಿ ಕೋಳಿಯ ಕುರ್ಮಾ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ. ಎಸ್ ಸರ್. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯ 2 ಪೇಸ್ಟ್. ಸ್ಪೂನ್ ಅಷ್ಟು. ಓಕೆ 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 ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗ್ಬೇಕು. ಎಸ್ ಸರ್, ಎಸ್ ಸರ್. ಎಷ್ಟು ವಿಷಲ್ ಕೂಗ್ಬೇಕು ಸರ್? 1 ವಿಷಲ್ ಸರ್, ಸಾಕಲ್ಲ? ಸಾಕು ಸರ್. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಹಾಕಬೇಕು ಇದಕ್ಕೆ. ಹಾಂ ಸರ್. ಆಹಾ, ಒಂದೇ ಒಂದು ಜಂಪು ಬೇಯಿಸ್ಕೊಂಡಿರ್ತಕ್ಕಂಥ, ಅಂದ್ರೆ ಈ ಚಿಕನ್ ನಾವು ಚೆನ್ನಾಗಿ 4 ವಿಷಲ್ ಇಲ್ಲ, 1 ಕೂಗಿಸ್ಕೊಂಡಿದ್ದೀವಿ. ವಿಷಲ್. ಎಷ್ಟು ವಿಷಲ್ 1 ಕೂಗಿಸ್ಕೊಂಡಿದ್ದೀವಿ? ವಿಷಲ್. ಒಂದೇ ವಿಷಲ್ ಕೂಗಿಸ್ಕೊಂಡಿರೋದಾ? 1 ವಿಷಲ್ ಸಾಕಾ? ನಾಟಿ ಕೋಳಿ ಬೇಯ್ತಾ? ಸಾಕು ಸರ್. 1 ವಿಷಲ್ ಕೂಗಿಸ್ಕೊಂಡಿದ್ದಾರೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ, ಅಚ್ಕಾರದ ಪುಡಿ ಹಾಕಿದ್ದಾರೆ, ಉಪ್ಪು ಹಾಕಿದ್ದಾರೆ, ಅರಿಶಿನವನ್ನು ಹಾಕಿ 1 ವಿಷಲ್ ಕೂಗಿಸ್ಕೊಂಡು ತಂದಿರ್ತಕ್ಕಂತಹ ನಾಟಿ ಕೋಳಿ ಸ್ವಲ್ಪ ಇದರಲ್ಲೇ ರೋಸ್ಟ್ ಮಾಡ್ಕೋಬೇಕು. ಮಾಡಿ. ಇನ್ನೇನ್ರಿ ಸಮಾಚಾರ ವೆಂಕಟೇಶ್? ಹೇಳಿ ಸರ್, ಏನಿದೆ ಸರ್? ಎಲ್ಲ ನೀವೇ ಹೇಳಬೇಕು. ನಾವೇನು ಹೇಳೋದು, ನಾವು ಹೇಳ್ತಾ ಇದೀವಲ್ಲ, ಜನಗಳೆಲ್ಲ ಬರಕ್ಕೆ ಶುರು ಆಗಿದೆ ನೀವು ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್ಗೆ. ಹಾಂ ಸರ್. ಏನದು ಕಲ್ಲುಪ್ಪು? ಇದಕ್ಕೆ ಕಲ್ಲುಪ್ಪು 1 ಸ್ಪೂನ್ ಅಷ್ಟು. ಆಯ್ತು. ಆಮೇಲೆ ಇದು ಮನೆ ಮಸಾಲ ಅಂತ. ಮನೆ ಮಸಾಲ? ಹಾ. ಅದೇ ಪ್ಯಾಕೆಟ್ ಅಲ್ಲಿ ತಂದಿದ್ರಲ್ಲ ಹೋದ್ ಸರಿ, ಅದೇನಾ? ಅದಲ್ಲ ಸರ್, ಕಳ್ ಮಸಾಲ ಅದು, ಮನೆ ಮಸಾಲ ಅಲ್ಲ. ಇಲ್ಲ, ಇದಕ್ಕೆ ಇದೇ ಮಸಾಲ ರೀ. ಮಟನ್ ಮಸಾಲ ತರಾನೇ. ಇವ್ರು ಕತೆ ಹೇಳ್ತಾರೆ, ಲಾಸ್ಟ್ ಟೈಮ್ ಜೋಬಲ್ ಇಟ್ಕೊಂಡ್ಬಿಟ್ಟು ಸರ್ ಏನೋ ಕವರಲ್ಲಿ ತಂದ್ಬಿಟ್ಟಿದೀನಿ ಅಂದ್ರು. ಅದೇ ಕಳ್ ಮಸಾಲ ಇದು. ಹಾ. ಆದ್ರೆ ಇದು ಮನೆ ಮಸಾಲ ಸರ್, ಕಳ್ ಮಸಾಲ ಅಲ್ಲ ಸರ್. ನಾವು ನಮ್ಮ ಹೋಟೆಲಲ್ಲಿ ಹಾಕುವಂತ ಮಸಾಲ ಸರ್ ಇದು ಅಂತ ಹೇಳಿದ್ದಾರೆ. ಓಕೆ, ಇದು ಅಚ್ಕಾರದ ಪುಡಿ ಹಾಕಿ. ಹಾಕೊಂಡು 2 ಸ್ಪೂನ್ ಅಷ್ಟು ಹಾಕಿ. ಕಲರು ಚೆನ್ನಾಗಿ ಬರ್ತೈತೆ. ಕಲರ್ ಚೆನ್ನಾಗಿರ್ಬೇಕಪ್ಪ, ಕಲರ್ ತುಂಬಾ ಇಂಪಾರ್ಟೆಂಟ್. ಹಾಂ ಸರ್. ಹಂಗಂತ ಬರೀ ಕಲರ್ ಇದ್ರೆ ಉಪಯೋಗ ಇರಲ್ಲ, ಅದೇ ಸರ್, ರೋಗ ಬಂದ್ಬಿಡ್ತದೆ. ಕಲರ್ ಹಾಕ್ಬಾರ್ದು, ಆದ್ರೂ ಕಲರ್ ಇರಬೇಕು. ಅದೇ ಹಾಂ. ಸ್ವಲ್ಪ ರೋಸ್ಟ್ ಆದಮೇಲೆ ಎಸ್ ಸರ್, ಈ ಆಡಿಸಿರೋ ಮಸಾಲ ಹಾಕಿ. ಎಸ್ ಸರ್. ಅದಕ್ಕೆ ಒಂದು ಸ್ವಲ್ಪ ನೀರಾ? ನೀರು ಹಾಕ್ಬೇಕು ಸರ್. ಹಾಕಿ. 1 ವಿಷಲ್ ಸಾಕಾ? 1 ವಿಷಲ್ ಸರ್. ಒಳ್ಳೆ ತೆಳುವಾದಂತಹ ನಾಟಿ ಕೋಳಿಯ ಕುರ್ಮಾ ತಿನ್ಬೇಕು ಅಂದ್ರೆ ಬರ್ಬೇಕು ಸರ್ ನೀವು ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟ್, ಕತ್ತರಗುಪ್ಪೆ ಸರ್ಕಲ್ಲು. ಅಲ್ಲಿಗೆ ಬಂದು ಹಿಂಗೆ ನೋಡಿದ್ರೆ ಈ ಗ್ರ್ಯಾಂಡ್ ರೆಸ್ಟೋರೆಂಟು ಕಾಣುತ್ತೆ. ನೀವು ನಾಟಿ ಗ್ರ್ಯಾಂಡ್, ಇನ್ಯಾವುದು ಗ್ರ್ಯಾಂಡ್ ಅಂತ ಇಟ್ಟಿಲ್ಲ ಬಿಡ್ರಪ್ಪ, ನೀವು ಒಬ್ಬರೇ ಇಟ್ಟಿರೋದಲ್ಲಿ. ನೀವು ನಾಟಿ ಗ್ರ್ಯಾಂಡ್ ಅಂತ ಇನ್ಯಾವುದು ರೆಸ್ಟೋರೆಂಟ್ ಇಲ್ಲ. ತಿರುಗಿದ್ರೆ ನೀವೆಲ್ಲ ಒಂದು ಸ್ವಲ್ಪ ಅದೃಷ್ಟ ಇರುತ್ತೆ ಸರ್, ನೀವು ಅನ್ನೋದ್ರಲ್ಲಿ. ನೀವು ಸ್ವಲ್ಪ ಅದೃಷ್ಟ ಇದೆಯಾ? ಆ ಥರ ನಿನ್ನ ಕೈನಲ್ಲಿ, ನಿನ್ ರುಚಿನಲ್ಲಿ. ಆದ್ರೂ ದೇವ್ರ ಫಲ ಕೊಡ್ಬೇಕು. ಯಾವ್ದ್ರಲ್ಲೂ ಇಲ್ಲ, ನೀನ್ ಮಾಡೋ ರುಚಿ ಚೆನ್ನಾಗಿತ್ತು, ಜನ ಹುಡ್ಕೊಂಡ್ ಬರ್ತಾರಲ್ಲ, ಅದು ನಿನ್ ಕೈಲಿರೋ ಅದೃಷ್ಟ. ಎಸ್ ಮುಷಣ, ಒಂದೇ ವಿಷಲ್ ಸಾಕಲ್ಲ? ಒಂದೇ. ಅದ್ಭುತವಾಗಿರುವಂತಹ ಒಂದು ನಾಟಿ ಕೋಳಿಯ ಕುರ್ಮಾ. ಎಸ್ ಸರ್. ಕರೆಕ್ಟ್ ತಾನೆ? ಎಸ್ ಸರ್. ಮಲ್ಲಿ ತೆಲುಗು ಮಾತಾಡೋದಾ? ಕರೆಕ್ಟ್. ತೆಲುಗ ಮಾತಾಡೋದು ಮಲ್ಲಿ? ಓಕೆ, ತೆಗೆಯಪ್ಪ. ಈ ಲಾಸ್ಟಲ್ಲಿ ಸ್ವಲ್ಪ ಚಕ್ಕೆ ಪೌಡ್ರು ಹಾಕಬೇಕು ಸರ್. ಚಕ್ಕೆ ಪೌಡ್ರ್ ಲಾಸ್ಟ್ ಅಲ್ಲ? ಸರ್.
ಅದೆಂಗಪ್ಪ? ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಹಾಕಪ್ಪ, ನಿಮ್ಮ ಹೋಟ್ಲಲ್ಲಿ ಏನೇನು ಹಾಕ್ತೀರೋ ಅದನ್ನ ಇಲ್ಲಿ ಹಾಕಪ್ಪ. ಹಾಂ ಸರ್. ನೆಕ್ಸ್ಟು ಅಷ್ಟೇ ಸರ್. ಡಿಶ್ ಔಟ್ ಮಾಡ್ತೀಯಾ? ಹಾಂ ಸರಿ ಸರ್. ಒಳ್ಳೆ ನೀವು ಗ್ರ್ಯಾಂಡ್ ನಾಟಿ ರೆಸ್ಟೋರೆಂಟಿಂದ ಬಂದಿದ್ದಾರೆ, ವೆಂಕಟೇಶ್ ಅವ್ರು ಬಂದಿದ್ದಾರೆ. ಗಟ್ಟಿಯಾಗಿಲ್ವಾ ಸರ್? ಇದು ಕುರ್ಮಾ. ಎಸ್, ಹಾಂ. ಇದು ಕುರ್ಮಾ, ಪಕ್ಕಾ ಕುರ್ಮಾ. ಇದು ನಾಟಿ ಕೋಳಿ ಗ್ರ್ಯಾಂಡ್ ರೆಸ್ಟೋರೆಂಟಲ್ಲಿ, ಅಂದರೆ ನಾಟಿ ಕೋಳಿ ಈ ಕುರ್ಮಾ ನಮ್ಮ ಗ್ರ್ಯಾಂಡ್ ರೆಸ್ಟೋರೆಂಟಲ್ಲಿ ಸಿಗುತ್ತಲ್ಲ, ಅವ್ರು ಅವಲೇ ಹೇಳಿದ್ರು ಕುರ್ಮಾ ಸರ್ ನಾನು ಮಾಡ್ತಾ ಇರೋದು ಅಂದರು. ಕುರ್ಮಾನ ಸಾರು ಹೇಳಿ ಅಂತ ಸ್ವಲ್ಪ ಕನ್ಫ್ಯೂಷನ್ ನಾವು ಮಾಡ್ಕೊಂಡ್ರು ಅಂತ ಕಾಣುತ್ತೆ. ಬಟ್ ನಾಟಿ ಸಾರು, ನಾಟಿ ಕುರ್ಮಾ ಎಲ್ಲ ಒಂದೇ ಹೇಳಿ ಸರ್. ನೀವು ನಾಟಿ ಗ್ರ್ಯಾಂಡಿಂದ ನಾಟಿ ಕುರ್ಮಾ ಅಂತ ಸ್ಪೆಷಲ್ ಡಿಶ್. ಓಕೆ, ನಾಟಿ ಕುರ್ಮಾ ಕೊಟ್ಟಿದ್ದಾರೆ, ನಾಟಿ ಗ್ರ್ಯಾಂಡಿಂದ ಬಂದಿದ್ದಾರೆ. ವೆಂಕಟೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆನ ಮಾಡಿದ್ದಾರೆ. ಕುರ್ಮಾ ಅಂದರೆ ಸ್ವಲ್ಪ ಗಟ್ಟಿಗಿರಬೇಕು ಅಂದ್ಕೊಂಡಿದ್ದೆ, ಗಟ್ಟಿಯಾಗಿ ಮಾಡಿದ್ದಾರೆ. ಟೇಸ್ಟ್ ಮಾಡ್ತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ, ಇಲ್ಲ ಅಂದರೆ ನಾವೇನೇನೆ. ಬನ್ರಿ ಎಲ್ರಿ ನಿಮ್ಮ ಬಾಸು. ನಮ್ಮ ಇವತ್ತಿನ ನೀವು ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟಿಂದ ಬಂದಿದ್ದಾರೆ. ವೆಂಕಟೇಶ್ ಅವರು ಒಳ್ಳೆ ಒಂದು ನಾಟಿ ಕುರ್ಮಾನ ಮಾಡಿದ್ದಾರೆ. ನಿಮ್ಮ ಬಾಸ್ ಹೆಸರು ಅಂತ ಹೇಳಿದ್ರೆ ಕೃಷ್ಣಪ್ಪನವರೇ. ಬನ್ರಿ, ಕೆ ಕೃಷ್ಣಪ್ಪನವರೇ ಬನ್ರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಬನ್ನಿ ಕೃಷ್ಣಪ್ಪ. ಆರಾಮ ಸರ್? ಏನೋ ಕೈ ಗಿಫ್ಟ್ ಏನಿಲ್ಲ ಸರ್, ಒಂದು ಕೂತ್ಕೊಳ್ರಿ, ಫಸ್ಟ್ ಕೂತ್ಕೊಳ್ರಿ. ಸಮಾಚಾರ ಹೆಂಗಿದೆ ಬಿಸ್ನೆಸ್? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಬಿಸ್ನೆಸ್? ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಹೋಗ್ತಾ ಇದೆಯಾ? ಚೆನ್ನಾಗಿ ಹೋಗ್ತದೆ, ಒಳ್ಳೆ ಚೆನ್ನಾಗಿ ದೇವ್ರು ಒಳ್ಳೇದ್ ಮಾಡ್ಲಿ. ಹೋಗ್ತದೆ. ನಮ್ಮ ಭಟ್ರೆಲ್ಲ ಚೆನ್ನಾಗಿ ಮಾಡಿದ್ರ ನಾಟಿ ಕೋಳಿ? ಇವಾಗ ಚೆನ್ನಾಗಿ ಮಾಡಿದಾರ ಇಲ್ವಾ ಅಂತ ನಿಮ್ಗೊಂದ್ ಪ್ಲೇಟು ನಮ್ಗೊಂದ್ ಪ್ಲೇಟ್ ಕೊಡ್ತಾನೆ. ತುಂಬಾ ನೋಡಿ ಸರ್, ಆಮೇಲೆ ನಮ್ಗಿನ್ನ ದಿನ ನೋಡಿ ತಿಂತಾ ಇರ್ತೀವಿ ಸರ್. ತಾವು ನೋಡಿ ಸರ್ ಮೊದಲು. ಮೂರ್ತಿ 2 ತಟ್ಟೆ ತಗೊಂಬರ ಇಲ್ಲಿ. ಅವ್ರು ಬಾಸ್ಕೊಂಡ್ ನನಗೊಂದು ತಟ್ಟೆ ಇಡಲಿ. ಗಟ್ಟಿಗಿದ್ರೆ ಕುರ್ಮಾ, ನೀರಾಗಿದ್ರೆ ಸಾರು. ಮುದ್ದೆಗೂ ಸೈ, ಚಪಾತಿಗೂ ಸೈ ಅಂತ. ಇದು ಟೇಸ್ಟ್ ಮಾಡೋಣ. ಚಪಾತಿಗಿನ್ನ ಮುದ್ದೆಗೆ ತುಂಬಾ ಚೆನ್ನಾಗಿರ್ತದೆ ಇದು. ನಿಮ್ನೆಲ್ಲ ಕಟ್ಕೊಂಡು ಮಿಲ್ಟಿ ಊಟ ನಡ್ಸಕ್ಕಾಗಲ್ಲ ಕಣ್ರ, ನಾನೇ ತಂದ್ಬಿಡ್ತೀನಿ ಕಣ. ಹೋಗ್ಬಿಟ್ಟು ಒಂದೊಂದು ಹೋಟೆಲ್ಲಿ ಅವ್ರದೇ ಆದಂತ ಶೈಲಿಯ ಮಸಾಲೆಗಳನ್ನ ಉಪಯೋಗಿಸಿ ಮಾಡ್ತಾರೆ. ಕೆಲವು ಜನ ಯಾರು ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಕೆಲವು ಜನ ಇದು ಕಡಲೆ ಹಾಕ್ತಾರೆ ಸರ್, ಹುರ್ಗಡ್ಲೆ. ನಾವ್ ಹಾಕಲ್ಲ ಸರ್, ಗೋಡಂಬಿ ಹಾಕಲ್ಲ. ಏನಕ್ಕೆ ಹಾಕಲ್ಲ ನೀವು? ಕಾರಣ ಕೊಡ್ಬೇಕು. ಅಂದ್ರೆ ಸ್ವಲ್ಪ ಟೇಸ್ಟ್ ಕಮ್ಮಿ, ಗಟ್ಟಿ ಬರುತ್ತೆ ಅಂತ. ಅದ್ರಲ್ಲಿ ಇದು ಸ್ವಲ್ಪ ಗಟ್ಟಿ ಟೇಸ್ಟ್ ಎರಡು ಬರುತ್ತೆ ಅಂತ ಗೋಡಂಬಿನೇ ಹಾಕ್ತಿವಿ, ಚೆನ್ನಾಗಿ ಬರುತ್ತೆ ಅಂತ. ತಿಂತಾ ಇದ್ರಲ್ಲ ಹೆಂಗ ಅನಿಸ್ತೈತೆ? ಚೆನ್ನಾಗಿದೆ, ಒಳ್ಳೆ ಕುರ್ಮಾ. ನಾಟಿ ಕೋಳಿನೂ ಚೆನ್ನಾಗಿದೆ. ನಾಟಿ ಕೋಳಿ ಮಾವಳಿಂದಲೇ ಸರ್ ತರ್ಸೋದು ನೋಡಿ. ಚಿಕನ್ ಅದ್ರೊಳಗೆ ಮೊತ್ತ ಜನಗಳಿಗೆ ಮೋಸ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಒಳ್ಳೆ ಪಕ್ಕ ನಾಟಿ ಕೋಳಿನೇ ತರಿಸ್ತೀನಿ, ಒಳ್ಳೆ ಮಟನ್ನೇ ತರಿಸ್ತೀನಿ ಸರ್. ಜನಕ್ಕೆ ಸರ್ ಮೋಸ ಅಲ್ಲ. ಇವಾಗೆಲ್ಲ ಕ್ರಾಸ್ ಬರುತ್ತಲ್ಲ ಸರ್, ಇವಾಗೆಲ್ಲ ತಮಿಳ್ನಾಡು ಆಂಧ್ರದೆಲ್ಲ ಕ್ರಾಸ್ ತಂದ್ರೆ ನಾಟಿ ಅಂತ ಹೇಳ್ಕೊಂಡ್ರೆ ಏನು ಪ್ರಯೋಜನ? ಆ ಸ್ಟಿಫ್ನೆಸ್ ಇದು ಬರಬೇಕು. ನಾಟಿ ಕೋಳಿಗೆ ಮರ್ಯಾದೆ ಕಳಿಬಾರ್ದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಒಂದು ಖಾರ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಾಟಿ ಕೋಳಿ ಕುರ್ಮಾವನ್ನ ಮಾಡಿದ್ದಾರೆ ವೆಂಕಟೇಶ್ ಅವರು. ಸಖತ್ ಖಾರ ಇದೆ ಗುರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯುನಾ? ಯಾಕೆ ನಾವು ಖಾರ ತಿನ್ನಂಗೆ ಕಾಣ್ತೀವ ನಿಂಗೆ? ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಾಟಿ ಗ್ರ್ಯಾಂಡ್ ರೆಸ್ಟೋರೆಂಟಿಂದ ಕಮ್ಮನ್ನುವಂಥ ಒಂದು ನಾಟಿ ಕೋಳಿಯ ಕುರ್ಮವನ್ನು ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಹೋಟ್ಲದು ಒಂದೊಂಥರ ಶೈಲಿ. ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದು ಮಾಡ್ಕೊಳ್ರಿ ಸರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒರಿಜಿನಲ್ ನಾಟಿ ಕೋಳಿ ತರಿಸ್ರಿ, ಇದೇ ಥರ ಕುರ್ಮಾ ಮಾಡ್ಕೊಳ್ರಿ. ನಾಟಿ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಗೋಡಂಬಿ, ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಕಾಳು ಮೆಣಸು, ಗಸಗಸೆ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ನಾಟಿ ಕುರ್ಮಾ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಗಸಗಸೆ, ಗೋಡಂಬಿ, ಲವಂಗ, ಚಕ್ಕೆ ಹಾಕಿಕೊಳ್ಳಿ. ನಂತರ ಒಂದು ಪ್ಯಾನಿಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಈರುಳ್ಳಿ, ಕಾಳು ಮೆಣಸು, ಚಕ್ಕೆ, ಲವಂಗ, ಟೊಮೊಟೊ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ಅದು ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಹುರಿದು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಬೇಯಿಸಿಕೊಂಡ ಚಿಕನ್, ಉಪ್ಪು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ರುಬ್ಬಿದ ಮಸಾಲ, ನೀರು, ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಕೂಯಿಸಿದರೆ ನಾಟಿ ಕುರ್ಮಾ ನಿಮ್ಮನೆಯಲ್ಲೂ. ಮುಳ್ಳಿಯವರೇ, ನಿಮ್ಮ ಮಿಲಿಟರಿ ಹೋಟ್ಲಲ್ಲಿ ಏನು ನೋಡ್ತೀರಾ ಸರ್? ನಮ್ಮಲ್ಲಿ ಇದಕ್ಕಿಂತ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತೀವಿ. ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕೂಡ. ಒಳ್ಳೆ ಅಡುಗೆ ಮಾಡ್ತೀವಿ ನೋಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರು? ಪುಷ್ಪ ಅಂತ. ಪುಷ್ಪ ಅವರ ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? ಅವ್ರು ಟ್ರಾವೆಲ್ಸ್ ಬಿಸ್ನೆಸ್ ಮಾಡ್ತಾರೆ.
ಟ್ರಾವೆಲ್ ಬಿಸ್ನೆಸ್. ಎಷ್ಟು ಜನ ಮಕ್ಕಳು? ಒಬ್ಳೆ. ಏನ್ ಮಗಳ ಹೆಸರು? ಲಿಖಿತಾ. ಲಿಖಿತಾ ಎಷ್ಟನೇ ಕ್ಲಾಸು? ಫಸ್ಟ್ ಪಿ ಯು. ಫಸ್ಟ್ ಪಿ ಯು ಸಿ. ಕರ್ಕೊಂಡಿಲ್ಲ ಮಗಳನ್ನ? ಕಾಲೇಜ್ ಇರುತ್ತೆ, ಎಕ್ಸಾಮ್ ಇತ್ತು. ಓಹೋ, ಫಸ್ಟ್ ಪಿ ಯು ಸಿ, ಕಾಲೇಜು, ಎಕ್ಸಾಮು. ಎಕ್ಸಾಮ್ ನಡೀತಿದೆ. ಏನ್ ಅಡಿಗೆ ಮಾಡ್ತಾ ಇದೀರಾ? ಕಾಲಿಫ್ಲವರ್ ಎಗ್ ಫ್ರೈ. ಯಾರ ಜೊತೆ ಬಂದಿದ್ದೀರಾ ನೀವೀಗ? ನಮ್ಮ ಯಜಮಾನ್ರ ಜೊತೆ. ಎಲ್ಲಿದ್ದಾರೆ ನಿಮ್ಮ ಯಜಮಾನ್? ಏನು ಅವ್ರ ಹೆಸರು? ರಮೇಶ್ ಅಂತ. ರಮೇಶ್, ಏನ್ರಿ ಸೌಂಡೇ ಇಲ್ಲ? ಮನೆ ನೋಡಿದ್ರೆ ಅಷ್ಟೊಂದು ಸೌಂಡು ನಿಮ್ಮ ಮೇಲೆ. ಸೌಂಡೇ ನೋಡ್ರಿ ಇವತ್ತು ರಮೇಶ್. ಇರ್ಲಿ ಬಿಡಿ ಸರ್, ಮನೇಲಿ ನಮ್ಮ ಮೇಲೆ ಮಾಡಿದ್ರೆ ಇನ್ ಯಾರ ಮೇಲೆ ಮಾಡ್ತಾರ ಅವರು? ಹೋಗ್ಲಿ ಬಿಡಿ, ಪರವಾಗಿಲ್ಲ. ಓಕೆ, ಏನ್ ಮಾಡ್ತಾ ಇದೀರ ಅಡಿಗೆ ಅಂತ ಹೇಳಿದ್ರಿ? ಕಾಲಿಫ್ಲವರ್ ಎಗ್ ಫ್ರೈ. ಕಾಲಿಫ್ಲವರ್ ಹಾಕಿ ಎಗ್ ಫ್ರೈಯಾ? ನಮ್ಮನೆ ಸ್ಪೆಷಲ್ ಅದು. ನಿಮ್ಮನೆ ಸ್ಪೆಷಲ್? ಹೌದು. ವೆರಿ ಗುಡ್. ನಮ್ಮನೆ ಸ್ಪೆಷಲ್ ಸರ್. ಒಂದ್ಸರಿ ತಿನ್ನೋಡಿ. ಏನಕ್ಕೆ ಚೆನ್ನಾಗಿರುತ್ತೆ ಅದು ಮೇಡಮ್? ಚಪಾತಿಗೆ, ಪರೋಟಾಗೆ, ಪೂರಿಗೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಟ್ಟೆಯನ್ನ ಹಾಕಿ ಕಾಲಿಫ್ಲವರ್ನ ಹಾಕಿ ಒಳ್ಳೆ ಒಂದು ಫ್ರೈ ಅನ್ನ ಮಾಡೋಕ್ಕೋಸ್ಕರ ಪುಷ್ಪ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಫ್ರೈ ಅನ್ನ ಮಾಡ್ತಾರೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಕಾಲಿಫ್ಲವರ್ ಎಗ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಹೂಕೋಸು, ಈರುಳ್ಳಿ, ಹಸಿ ಮೆಣಸಿನಕಾಯಿ, ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ನಿಮಗೆ ಮಾಡಕ್ಕೆ? ಒಂದು ಕಡಾಯಿ ಮತ್ತೆ ಒಂದು ಪಾತ್ರೆ ಕಾಲಿಫ್ಲವರ್ ಬೇಯಿಸ್ಕೊಳಕ್ಕೆ. ಕಾಲಿಫ್ಲವರ್ ಬೇಯಿಸಕ್ಕೆ ಪಾತ್ರೆ, ಆಮೇಲೆ ಮಾಡ್ಕೊಳಕ್ಕೇನು? ಕಡಾಯಿ ಬೇಕು, ಅದೆಲ್ಲ ಒಗ್ಗರಣೆ ಮಾಡಕ್ಕೆ. ಒಗ್ಗರಣೆ ಮಾಡಕ್ಕೆ ಫಸ್ಟ್ ಬೇಯಿಸ್ಕೊಂಡ್ಬಿಡಿ. ಫಸ್ಟ್ ಬೇಯಿಸ್ಕೊಬೇಕು. ಹಾಕೊಳ್ಳಿ ನೀರ್ನ. ನಿಮ್ಮಲ್ಲಿ ಯಾರಿಗೆ ಇಷ್ಟನೋ ಈ ಕಾಲಿಫ್ಲವರ್ ಮಾಡೋದು? ನಮ್ಮ ಮನೆ ಇರೋರ್ಗೆಲ್ಲರಿಗೂ ಇಷ್ಟ. ಅಯ್ಯೋ ಪಾಪ, ಕಾಲಿಫ್ಲವರ್ ಹಾಕೊಂಡು ಮೊಟ್ಟೆ ಹಾಕೊಂಡು ತಿನ್ಬೇಕು ಪುಷ್ಪ ಅವ್ರು ಮಾಡೋದು ಅಂತ ಕಾಯ್ತಾ ಇರ್ತಾರೆ ಜನಗಳು ಅಲ್ವೇ? ಯಾರು ತೋರಿಸಿಲ್ಲ, ನಾವೇ ಫಸ್ಟ್ ತೋರಿಸ್ತಿರೋದು, ಅದಕ್ಕೋಸ್ಕರ. ಯಾರಿಗೂ ತೋರಿಸಿಲ್ಲ, ನೀವೇ ತೋರಿಸೋದು ಫಸ್ಟ್. ಓಕೆ, ಒಪ್ಕೊಂಡೆ. ನಿಮ್ಮಲ್ಲಿ ಯಾರು ತಿನ್ನಿದಾರ ಫಸ್ಟ್? ನಾನೇ ಅಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ. ಅಪ್ಪ ಅಷ್ಟಾಕ್ ನಮ್ಗೆ. ನಮ್ಮನೆ ಅಕ್ಕಪಕ್ಕವರೆಲ್ಲ ಫೇಮಸ್ ಇದನ್ನೇ ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ. ನಿಮ್ಮನೆ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳಿ ಬಂದಿದ್ದೀರಾ? ಹೇಳಿದೀವಿ. ಏನ್ ಮಾಡ್ತೀವಿ ಫ್ರೀ ಟೈಮಲ್ಲಿ ಪುಷ್ಪ? ನಿಮ್ ಕಾರ್ಯಕ್ರಮ ನೋಡೋದು. ನಮ್ಮ ಕಾರ್ಯಕ್ರಮ ಬೆಳಗ್ಗೆ ರಾತ್ರಿ 12 ಗಂಟೆಗೆ ನಮ್ಮ ಕಾರ್ಯಕ್ರಮನೇ ಬರ್ತಾ ಇರ್ತೀನಿ. ಮನೇಲಿ ಕೆಲಸ, ಮಗಳು ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ನಿಮ್ಮ ಮಗಳು ಚಿಕ್ಕ ಮಗಳು ಇನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ. ಕರ್ಕೊಂಡು ಹೋಗಿ ಮಗಳನ್ನ ಕರ್ಕೊಂಡ್ ಬರಕ್ಕೆ. ನಿಮ್ಮ ಮಗಳು ಫಸ್ಟ್ ಪಿ ಯು ಸಿನ ಫಸ್ಟ್ ಸ್ಟ್ಯಾಂಡರ್ಡ್? ಕರೆಕ್ಟ್ ಆಗಿ ಹೇಳ್ರಿ. ಫಸ್ಟ್ ಪಿವಿನೇ. ನೀವು ಕರ್ಕೊಂಡು ಹೋಗ್ಬೇಕಾ? ಅವ್ರಿಗೆ ಹೋಗಲ್ ಮತ್ತೆ ಅವರು. ಅಯ್ಯೋಯ್ಯೋ ಪಾಪ. ಉಪ್ಪು ಹಾಕಿದೀವಿ. ಚೆನ್ನಾಗಿ ವಾಶ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸಿ ಕ್ರಿಮಿ ಕೀಟಗಳನ್ನೆಲ್ಲ ಸಾಯಿಸೇ ತಿನ್ಬೇಕು ಇದನ್ನ ಮಾತ್ರ. ಯಾಕಂದ್ರೆ ಸಿಕ್ಕಾಪಟ್ಟೆ ಇದಕ್ಕೆ ಔಷಧಿ ಹೊಡೆದಿರ್ತಾರೆ. ಆಮೇಲೆ ಆ ಹುಳಗಳೆಲ್ಲ ಇರ್ತದೆ ಒಳಗಡೆಗೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಹಾಕಿ ಮೇಡಮ್. ಎಸ್, ನೆಕ್ಸ್ಟ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಮೂರ್ತಿ, ಚಪಾತಿ ಪರೋಟ ಏನಿದೆ ತಗೊಂಬರಲ್ಲ. ನಾವು ಎತ್ತಿಟ್ಕೊಂಡಿದ್ದೋ ಮರೆತು ಬಿಟ್ಟು ಬಂದು. ಎತ್ತಿಟ್ಕೊಂಡಿದ್ರಿ, ಮರ್ತೋಯ್ತಾ? ಎಲ್ಲಿರೋದು ಮನೆ? ನಾಗರಬಾವಿ. ನಾಗರಬಾವಿಯಿಂದ ಬಂದ್ರಾ? ಹೌದು. ಅಮ್ಮನ ಮನೆ ಇರೋದಲ್ಲಿ? ಮೈಸೂರು ಸರ್ಕಲ್. ಎಲ್ಲಿ ಮೈಸೂರಲ್ಲಿ? ಮೈಸೂರು ಸರ್ಕಲ್. ಮೈಸೂರು ಸರ್ಕಲ್ ಅಲ್ಲ? ಹಾಕಿ ಮೇಡಮ್. ಏನಾಗ್ತಾ ಇದ್ದೀರಾ? ಮೆಣಸಿನಕಾಯಿ ಹಾಕಿ ಮೇಡಮ್. ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನಕಾಯಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟ್ ಹಾಕೋಣ. ಹಾಕಿ ಸರ್, ಹಾಕಿ. ಒಳ್ಳೆ ಸಾಲ್ಟು, ಈರುಳ್ಳಿನ ಹಾಕಿದೀವಿ, ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನಕಾಯಿ ಹಾಕಿದೀವಿ, ಸ್ವಲ್ಪ ಉಪ್ಪನ್ನು ಹಾಕಿದೀವಿ, ಸ್ವಲ್ಪ ಅರಿಶಿನ ಹಾಕೋಣ. ಸ್ವಲ್ಪ ಅರಿಶಿನ. ಮಗಳ ಹೆಸರೇನು? ಲಿಖಿತಾ ಆರ್. ಲಿಖಿತಾ ಆರ್. ಯಜಮಾನ್ ಹೆಸರು? ರಮೇಶ್. ರಮೇಶ್ ಆರ್. ಅವರು ಆರ? ಅವ್ರ ರಮೇಶ್ ಅಲ್ವಾ, ಅದಕ್ಕೆ ಲಿಖಿತಾಗೆ ಆರ್. ಹಂಗೇಳಿ, ರಮೇಶ್ ಆರ್ ಅನ್ನಲ್ಲ, ನಂಗೆ ಭಯ. ಅವರು ರಮೇಶ್ ಆರೇ. ರಮಯ್ಯ ಅವರ ರಮಯ್ಯ. ಹಂಗಂದ್ರೆ ಆರೆ. ಸ್ವಲ್ಪ ಜೀರಾ ಪೌಡ್ರು ಸಾಕಾ? ಸಾಕು. ಗರಂ ಮಸಾಲ? ಸ್ವಲ್ಪ ಗರಂ ಮಸಾಲ. 3 ಜನ ಇರೋದ ಮನೇಲಿ? ಹೌದು. ಹಂಗಂದ್ರೆ ಸ್ವಲ್ಪನೇ. ಓಕೆ, ಇದು ಒಗ್ಗರಣೆ ರೆಡಿ. ಏನು ನಿಮ್ಮ ಯಜಮಾನ್ರಿಗೆ ನೀವು ಮಾಡೋದು ಇಷ್ಟ ಆಗದಿರೋದು? ನಮ್ಮ ಯಜಮಾನ್ರಿಗೆ ಎಲ್ಲ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆಗದಿರೋದು ಹೇಳ್ರಿ, ಇವೆಲ್ಲ ಹೇಳ್ತಾರೆ ಅಂತ ನಾವು ಅದಕ್ಕೆ ಉಲ್ಟಾ ಕೇಳ್ತಾ ಇರೋದು. ಅವ್ರಿಗೆ ಶಾವಿಗೆ ಭಾತ್ ಇಷ್ಟ ಆಗಲ್ಲ. ಅಬ್ಬಾ, ಕಟ ಮದ್ದೆ ಹೇಳ್ಬಿಟ್ರಲ್ಲ. ಆಮೇಲೆ ನಾನ್ ವೆಜ್ ಅಲ್ಲಿ ಇಷ್ಟ ಆಗಲ್ಲ? ನಾನ್ ವೆಜ್ ಫೇವ್ರೇಟ್ ಅವ್ರಿಗೆ. ಇನ್ನೇನ್ ಮಾಡ್ಕೊಂಡ್ರು ತಿಂತಾರೆ. ನೀವ್ ಏನ್ ತೋರಿಸ್ತೀರ ಅದನ್ನೆಲ್ಲ ಮಾಡ್ಬೇಕು ಅವ್ರಿಗೆ. ಗೊತ್ತಾಗಲ್ಲ ಅದು. ಯಾವ ತೋರಿಸಿದ್ರು ಇದನ್ನ ಮಾಡ್ಬಿಡಿ ಇವಾಗ, ಇದನ್ನ ಮಾಡ್ಬಿಡಿ ಇವಾಗ. ನಾವು ತೋರ್ಸೋದ್ರ ಬಗ್ಗೆ ಮಾತಾಡ್ಬಿಡಿ, ನಾವು ತೋರ್ಸೋದಲ್ಲ ಚೆನ್ನಾಗಿರ್ತದೆ. ಅಲ್ಲ, ಅವ್ರಿಗೆ ನೀವು ನೋಡೋದು ಅಷ್ಟು ಅಟ್ರಾಕ್ಷನ್ ಇರುತ್ತಲ್ಲ, ಅದಕ್ಕೆ ಅದು ಬೇಕು ಅವ್ರಿಗೆ. ಇಲ್ಲ, ನಾವು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ನೀನೆ, ಚೆನ್ನಾಗಿದೆ ಅಂದ್ರೆ ಯಾರು ಹೇಳಿದ್ರು ಚೆನ್ನಾಗಿದೆ ನೀನೆ. ನಾನ್ ವೆಜ್ ಮಾತ್ರ ಅವ್ರ ಪ್ರಿಯ. ಹೌದಾ? ಮಗಳಿಗೆ ನಾನ್ ವೆಜ್ ಇಷ್ಟ ಆಗಲ್ಲ. ಇಷ್ಟ ಆಗಲ್ವಾ? ನಾವು ಅಷ್ಟೇನೆ, ಅವ್ರಿಗೆ ಮಾತ್ರ ಮಾಡ್ಕೊಡ್ಬೇಕು. ಹೌದಾ? ಓಕೆ. ನಾನ್ ವೆಜ್ ಅಲ್ಲಿ ಇಷ್ಟಪಟ್ಟು ಮಾಡಿ ತಿಂತಾರೆ ಅವರು? ಅಲ್ಲ, ಎಲ್ಲ ತಿಂತಾರೆ, ಆದ್ರೂ ಇಷ್ಟಪಟ್ಟು. ಪುಷ್ಪ ಇದೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀಯ ಅಂತ. ಮಟನ್ ಸಾರು ಮುದ್ದೆನಾ? ಚೆನ್ನಾಗಿ ಬೆಂದಿದೆ. ನೀರ್ ಬೇಡ ಅಲ್ಲ? ನೀರ್ ಬೇಡ.
ಚೆನ್ನಾಗಿ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನವನ್ನು ಹಾಕಿ ಕಾಲಿಫ್ಲವರ್ನ ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಂಡೇ ಮಾಡಬೇಕು, ಇಲ್ಲಾಂದ್ರೆ ತಿನ್ನಕ್ಕಾಗಲ್ಲ. ಕಾಲಿಫ್ಲವರ್ ಮತ್ತು ಎಗ್ ಫ್ರೈ ಆಯಿತು. ಹೌದು. ಯಾರು ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಇದನ್ನ ಹೊಸ ರುಚಿನ? ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಅವರೆಲ್ಲ ಮಾಡ್ತಾರೆ ಇದನ್ನೇ. ಹೌದಾ? ಹಾ. ವೆರಿ ಗುಡ್. ನಮ್ಗೇನೋ ಸ್ವಲ್ಪ ಹೊಸ ರುಚಿ ಇದು. ಅದೇನೇ ಹೇಳ್ತಾ ಇರೋದು, ಯಾರು ಮಾಡಿಲ್ಲ ಇದನ್ನ. ಹೌದೌದು. ಹಾಕಿ. ಅದಕ್ಕೋಸ್ಕರ ಮಾಡಿ. ಏನು ಮೊಟ್ಟೆನ ಬೇಯಿಸ್ಕೊಂಬಿಟ್ಟು ಬೇಯಿಸ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ವಾ, ಉಪ್ಪು ಖಾರ ಹಿಡಿಯೋದು ಹಿಂಗೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ವಾ, ಅಷ್ಟೇ ಸಾಕಾ? ಸಾಕು. ವೆರಿ ಗುಡ್. ಉಪ್ಪು ಉದುರಿಸ್ಬೇಕು, ಸ್ವಲ್ಪ ಮಿಕ್ಸಿಂಗ್ ಮಾಡಿ. ಉದುರಿಸಿ, ಏನೇನು ಉದುರಿಸ್ಬೇಕೋ ಉದುರಿಸಿ. ವೆರಿ ಗುಡ್. ಯಜಮಾನ್ರಿಗೆ ಇಷ್ಟ? ಹಾಂ, ಇಷ್ಟ. ಬಿಡಿ, ಅವ್ರಿಗೆ ಇಷ್ಟ ಆಗಿದ್ದು ಮಾಡ್ತಾ ಇದ್ದೀರಲ್ಲ ಅದೇ ಖುಷಿ ಅವ್ರಿಗೆ. ಪಾಪ ರಜಾ ಗೀಜಾ ಕರ್ಕೊಂಬಂದಿದ್ದಾರೆ ನಿಮ್ಗೆ ಇವತ್ತು? ಹೌದು. ಹಾಂ, ಯಾವ ಥರ ಯಜಮಾನ್ರಿಗೆ? ಅವ್ರು ರಜಾ ಹಾಕೊಂಡ್ರೆ ರಜಾ ಅಷ್ಟೇ, ಇಲ್ಲ ಅಂದ್ರೆ ಓಡ್ತಾನೇ ಇರಬೇಕು, ಓಡಿಸ್ತಾನೇ ಇರಬೇಕು. ಓಡಿಸ್ತಾನೆ. ಆಯ್ತಾ? ಇಷ್ಟೇನಾ? ಅಷ್ಟೇ. ಸಖತ್ ಈಸಿಯಾಗಿ ಕಲ್ತ್ಬಿಟ್ಟಿದ್ದೀರಾ ಪಾಪ. ನಿಮ್ಮ ಯಜಮಾನ್ರಿಗೆ ಇಷ್ಟಪಡಿಸ್ಬಿಟ್ಟಿದ್ದೀರಾ ಇದನ್ನ. ಏನಿಲ್ಲ ಕೆಲಸ, ಈ ಕಡೆ ಬೇಯಿಸ್ಕೋ, ಈ ಕಡೆ ಹಾಕೋ, ತಿರ್ಸ್ಬಿಟ್ಟು ಕೊಡ್ತಾರೋ. ಅಷ್ಟೇ. ಪಾಪ ಅವ್ರು ಕೆಲ್ಸಕ್ಕೆ ಹೋಗೋ ಬಿಸಿನ ಕೊಡು ಇದೆ ಕೊಡು, ಅರ್ಜೆಂಟಾಗಿ ಚೆನ್ನಾಗಿ ತಿನ್ಬಿಟ್ಟು ಹೋಗೋಣ ಅಂತ ಅವರು. ರೀ ಚೆನ್ನಾಗಿ ಮಾಡ್ಕೊಡ್ರಿ ಯಜಮಾನ್ರಿಗೆ. ರೀ ಎಂತ ಅಡುಗೆ ನೋಡ್ರಿ, ನೀವು ಚೆನ್ನಾಗಿದೆ ಅಂತ ಹೇಳ್ತೀರಾ. ಆಯ್ತು ಬಿಡಿ, ತಿನ್ನೋಗ್ಬಿಟ್ಟು ಹೇಳ್ತೀವಲ್ಲ. ಆಫ್ ಮಾಡಿ ಲಾಸ್ಟ್. ಆಫ್ ಮಾಡಿ. ಕಾಲಿಫ್ಲವರ್ ಎಗ್ ಫ್ರೈ. ಕಾಲಿಫ್ಲವರ್ ಮತ್ತು ಎಗ್ ಫ್ರೈನ ಮಾಡೋಕ್ಕೋಸ್ಕರ ಪುಷ್ಪ ಅವರು ನಾಗರಬಾವಿಯಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಜಮಾನರನ್ನ ಕರ್ಕೊಂಡು ಬಂದಿದ್ದಾರೆ. ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ, ನೀವು ಮನೇಲಿ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಈಸಿ ಅಂತ ಬೇರೆ ಹೇಳಿದ್ದಾರೆ. ಬನ್ರಿ, ನಿಮ್ಮ ಯಜಮಾನ ಕರೆಯೋಣ. ಏನಿಸ್ ರಮೇಶ್ ಅವರಲ್ಲ? ರಮೇಶ್. ರಮೇಶ್, ಮಿಸ್ಟರ್ ರಮೇಶ್ ಬನ್ರಿ ರೀ. ಬನ್ನಿ ರಮೇಶ್. ಬನ್ರಿ, ಹೋಗಿ ನಿನ್ನ. ಓಕೆ, ಕೂತ್ಕೊಳ್ಳಿ ರಮೇಶ್. ಆರಾಮ? ಕೂತ್ಕೊಳ್ಳಿ ಸರ್. ರಮೇಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಏನು ನಿಮಗೆ ತುಂಬಾ ಇಷ್ಟ ಅಂತಿದ್ದು? ಎಸ್ ಸರ್, ಫೇವ್ರೇಟಾ? ಓಕೆ. ರಮೇಶ್ ಅವರು ತುಂಬಾ ಫೇವರೇಟ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಷ್ಪ ಮತ್ತೆ ರಮೇಶ್ ಅವರು ಇಬ್ರು ಬಂದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಸರ್ ಸ್ವಲ್ಪ? ಮೂರ್ತಿ ಬರ, ಕಡೆಗಳು ಅವ್ರಿಗೊಂದು ಒಂದು ಅರ್ಧ ಚಪಾತಿ ಕೊಡೋ ನನಗೆ. ಅವ್ರಿಗೊಂದು ಅರ್ಧ ಚಪಾತಿ ಯಾಕೆ ತೊಗೊಳ್ಳಲಿ, ಜಾಸ್ತಿ ತೊಗೊಳ್ಳಲಿ. ಯಾಕೋ ಬೋಟಿ ಬರ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ? ಚಂದ್ರಪ್ಪಣ್ಣ ಬೋಟಿ ಮಾಡೋದು ಕಲ್ತ್ಬಿಟ್ರ? ಬಿಟ್ಟೋಕಳ್ಳಿ, ಚಂದ್ರಪ್ಪಣ್ಣ ಇಲ್ಲ ಅಂತ ಹೇಳಿದ್ರೆ ನವೀನ್ ಫೋನ್ ಹಾಕೋಗೋ. ಯಾರು ಬೇಗ ತಗೊಂಬಂದು ಕೊಡ್ತಾರೋ ಅವ್ರಿಗೆ ಹಾಕು, ತಂದು ಕೊಡ್ತಾ ಇದ್ದವ್ರಿಗೆಲ್ಲ ಹಾಕ್ತಾ ಇರ್ಬೇಡ. ನೋಡಿ ಸರ್, ಮನೇಲಿ ಮಾಡ್ದಂಗೆ ಮಾಡಿದಾರಾ? ನೋಡಿ ರಮೇಶ್ ಎಲ್ಲಿದೆ ನಿಮ್ಮ ಆಫೀಸು? ಇಂದ್ರನಗರ. ಇಂದ್ರನಗರಕ್ಕೆ ಹೋಗ್ತೀರಾ ಇಲ್ಲಿಂದ? ನಾಗರಬಾವಿಯಿಂದ? ಅಯ್ಯಪ್ಪ, ದೂರ ಅಲ್ವಾ? ಕಡಿಮೆ ಮಸಾಲ ಹಾಕಿ, ಕಡಿಮೆ ಪದಾರ್ಥಗಳನ್ನ ಹಾಕಿ ಮಾಡೋವಂಥ ಅಡುಗೆಗಳು ಸೂಪರಾಗಿ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯ ಒಂದು ಪಲ್ಯ ಥರ ಆಗಿದೆ. ಚಪಾತಿ ಪೂರಿ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತಿಳಿ ಸಾರು ಮಾಡಿದಾಗ ನೆಂಚ್ಕೊಳ್ಳೋಕ್ಕೂ ಒಳ್ಳೆ ಪಲ್ಯ. ಬರೀ ಈ ಹೂಕೋಸನ್ನ ಹಾಕಿ ಮಾಡೋದಕ್ಕಿಂತ ಮೊಟ್ಟೆ ಬೇಯಿಸ್ಬಿಟ್ಟು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಪುಷ್ಪ ಅವರೇ, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬ ಕಡಿಮೆ ಸಮಯ, ಒಳ್ಳೆ ಒಂದು ಪಲ್ಯ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಈ ಮೊಟ್ಟೆನ ಹಾಕಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ಒಂದು ಹೊಸ ರುಚಿನ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪುಷ್ಪ ಅವರೇ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಬಾಸಾಲದವರು ರವಿ ಪ್ರಾಡಕ್ಟ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಥ್ಯಾಂಕ್ ಯು ರಮೇಶ್ ಅವರೇ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಅವ್ರು ಕೇಳಿದಾಗ ಮಟನ್ ಚಿಕನ್ ಮಾಡ್ಕೊಡ್ರಿ. ಓಕೆ, ಥ್ಯಾಂಕ್ ಯು ಸರ್. ಒಳ್ಳೆ ಪಲ್ಯ, ಮೊಟ್ಟೆ ಮತ್ತು ಹೂಕೋಸನ್ನು ಹಾಕಿ ಮಾಡಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೆ ಡಬ್ಬಿಗೆ ಬೇಕಾದ್ರೆ ಹಾಕಿ ಕಳಿಸ್ಬೋದು ಬೆಳಗ್ಗೆ ಹೊತ್ತು. ಫಸ್ಟ್ ಏನಂದರೆ ಈಸಿಯಾಗಿರೋದಕ್ಕಿಂತ ಈಕ್ವಲೆಂಟಾಗಿ ರುಚಿಯಾಗಿದೆ. ಖಂಡಿತವಾಗ್ಲೂ ಇವತ್ತೇ ಹೂಕೋಸು ತರಿಸ್ಕೋಬೋದು. 4 ಮೊಟ್ಟೆ ತರಿಸಿ ನೋಡಿಕೊಂಡು ಮಾಡ್ಕೊಳ್ಳಿ. ಕಾಲಿಫ್ಲವರ್ ಎಗ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಹೂಕೋಸು, ಈರುಳ್ಳಿ,
ಹಸಿ ಮೆಣಸಿನಕಾಯಿ, ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಕಾಲಿಫ್ಲವರ್ ಎಗ್ ಫ್ರೈ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಹೂಕೋಸು, ಉಪ್ಪು, ಅರಿಶಿನ ಹಾಕಿ ಬೇಯಿಸಿಕೊಳ್ಳಿ. ಬಾಣಲೆಗೆ ಎಣ್ಣೆ, ಅದು ಬಿಸಿ ಆದ್ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಹುರಿದು ಅರಿಶಿನ, ಜೀರಿಗೆ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೇಯಿಸಿಕೊಂಡ ಹೂಕೋಸು, ಬೇಯಿಸಿದ ಮೊಟ್ಟೆ, ಕಾಳು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಾಲಿಫ್ಲವರ್ ಎಗ್ ಫ್ರೈ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ಡಿಲಕ್ಸ್ ರೆಸ್ಟೋರೆಂಟ್ ನಿಂದ ಕುಮಾರ್ ಅವರು ಬರ್ತಾ ಇದ್ದಾರೆ. ಕುಮಾರ್ ಭಟ್ಟ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಅಡಿಗೆ ಮಾಡಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಕುಮಾರ್ ಬನ್ರಿ ರೀ. ಏನ್ರಿ ಪ್ರತಿ ಸರಿ ನಾನು ಹೆಂಡತಿ ಕರ್ಕೊಂಡ್ ಬರ್ತೀನಿ ಅಂತ ಕರ್ಕೊಂಡೇ ಬರೋಲ್ರಿ ನೀವು? ಭಯನಾ? ಭಯ ಏನಿಲ್ಲ ಸರ್. ಅಲ್ಲ ನಮ್ಗೇನ್ ಗೊತ್ತು ಹೇಳ್ತಾನೆ ಇದ್ದೀರಾ ನೀವು ಕರ್ಕೊಂಡ್ ಬರ್ತೀನಿ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನ್ಯೂ ಪ್ರಶಾಂತ್ ಹೋಟೆಲ್ ಇಂದ ಬಂದಿದ್ದಾರೆ. ಈಗ ತಾನೇ ವಿದ್ಯಾರಣ್ಯಪುರದಲ್ಲಿ ಮತ್ತೆ ಟಿ ದಾಸರಳ್ಳಿಲಿ ಒಂದು ಡೀಲಕ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನ ಮಾಡಿದ್ದಾರೆ. ನಮ್ಮ ಕುಮಾರ್ ಅವರು ಕೂಡ ಅಲ್ಲಿ ಇರ್ತಾರೆ. ಅದ್ಭುತವಾಗಿರುವಂತಹ ಅಡಿಗೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಸರ್? ಇವತ್ತು ಕೈಮಾ ಸಮೋಸ ಅಂತ ಮಾಡ್ತಾ ಇದೆ ಸರ್. ಕೈಮಾ ಸಮೋಸಾನ? ನಿಮ್ ಹೋಟ್ಲ್ ಕೈಮಾ ಸಮೋಸ ಬೇರೆ ಇವತ್ತು ಹೊಸದಾಗಿಂದ ರಿಸೆಪ್ಟ್ ಕೊಡ್ತಾರಂತ ಹೊಸ ಐಟಮು ಕೊಡ್ತಾ ಇದೀವಿ. ಎಲ್ಲ ಕಡೆ ಹೋಟ್ಲಲ್ಲಿ ಯಾವುದು ಕೊಡ್ತಾ ಇಲ್ಲ. ಮಟನ್ ಕೈಮಾ ಸಮೋಸ ಅಂತ ಇದು ಹೊಸದಾಗಿ ಇವಾಗ ಪ್ರಿಪೇರ್ ಮಾಡ್ತಾ ಇದೀವಿ ಸರ್. ಪ್ರಿಪೇರ್ ಮಾಡ್ತಾ ಇದೀವಿ, ರೆಡಿ ಆಗ್ತಾ ಇದೀವಿ ಸರ್. ನೀವು ತಿನ್ ನೋಡಿ, ರುಚಿಯಾಗಿದ್ರೆ ನಾಳೆಯಿಂದನೇ ನಮ್ಮ ಹೋಟ್ಲುಗಳಲ್ಲಿ ಶುರು ಅಂತ ಇದ್ದಾರೆ. ಫಸ್ಟ್ ನೋಡೋಣ ಕುಮಾರ್ ಭಟ್ ಅವರೇ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ ಸರ್. ಮಟನ್ ಕೈಮಾ ಸಮೋಸ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಮೈದಾ ಹಿಟ್ಟು, ಮೊಟ್ಟೆ, ಬಟಾಣಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಸೋಂಪು, ಅರಿಶಿನ, ಅಚ್ಚೆ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಪುದೀನ, ಉಪ್ಪು, ಎಣ್ಣೆ. ಮೈದಾ ಕಲಿಸಿದ್ದಾರೆ. ಕಲಿಸ್ಬೇಕಾದ್ರೆ ಏನೇನು ಹಾಕಿದ್ದೀರಾ? ಮೈದಾ ಕಲಿಸ್ಬೇಕಾದ್ರೆ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಓಂ ಕಾಳು, ಸ್ವಲ್ಪ ನೀರು ಹಾಕಿ ಕಲಿಸಿ 2 ಅವರ್ ಇಟ್ಟು ರುಚಿಗೆ ಸ್ವಲ್ಪ ಉಪ್ಪು. ಎಷ್ಟು ಅವರ್ ಇಟ್ಟಿರ್ಬೇಕು ಇದನ್ನ? ಇದು ಒಂದು ಹಾಫ್ ಅನ್ ಅವರ್ ಇಡ್ಬೇಕು ಸರ್. ಹಾಫ್ ಅನ್ ಅವರ್ ನೆನೆಸಿಟ್ಟಿರುವಂತ ಹಿಟ್ಟು. ಶುರು ಮಾಡೋಣ. ಫಸ್ಟ್ ನಿಮ್ಗೆ ಫಸ್ಟು ಕೈಮಾ ಬೇಯಿಸ್ಕೊಳ್ಳೋಣ. ಇದು ಒಂದು ಪಾತ್ರೆ ಕೊಡಿ. ಕೈಮಾ ಬೇಯಿಸ್ಕೋತೀರಾ? ಸ್ವಲ್ಪ ಎಣ್ಣೆ ಹಾಕ್ಲಾ? ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಫಾರ್ಚೂನ್ ಸನ್ಫ್ಲವರ್ ಆಯಿಲ್. ಸಾಕು ಸರ್. ಓಕೆ, ಸ್ವಲ್ಪ ಈರುಳ್ಳಿ ಹಾಕ್ತಾ ಇದೆ ಸರ್. ಒಂದು ಈರುಳ್ಳಿ ಹಾಕ್ತಾ ಇದ್ದಾರೆ. ಮಟನ್ ಕೈಮಾ ಸಮೋಸ ಮಾಡಕ್ಕೋಸ್ಕರ ಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ದಾರೆ. ಕುಮಾರ್ ಭಟ್ಟ, ನ್ಯೂ ಪ್ರಶಾಂತ್ ಹೋಟೆಲ್ ಇಂದ. ಎಸ್ ಸರ್. ಈರುಳ್ಳಿ 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 ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 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 ಸ್ವಲ್ಪ ಪುದೀನ ಹಾಕ್ತಾ ಇದೀನಿ. ಸ್ವಲ್ಪ ಪುದೀನ ಹಾಕೊಳ್ಳಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದೀನಿ. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಅಷ್ಟು. ಆಮೇಲೆ ಅರ್ಧ ಟೀ ಸ್ಪೂನು ಶುಂಠಿ, ಅರ್ಧ ಟೀ ಸ್ಪೂನು ಶುಂಠಿ, 1 ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ. ಎಸ್ ಸರ್. ಆಮೇಲೆ ಫ್ರೈ ಆಗಲಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಈರುಳ್ಳಿ ಜೊತೆಗೆ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರ್ಶಿನ ಹಾಕ್ತಾ ಇದೀನಿ. ಸ್ವಲ್ಪ ಅರ್ಶಿನ ಹಾಕಿ. ಸ್ವಲ್ಪ ಅರ್ಶಿನ. ಆಮೇಲೆ ಕೈಮಾ ಹಾಕ್ತಾ ಇದೀನಿ ಇವಾಗ. ಕೈಮಾ ಎಷ್ಟು? ಅರ್ಧ ಕೆಜಿ ಇದೆಯಾ? ಅರ್ಧ ಕೆಜಿ ಇದೆ ಹಾಕಿ ಸರ್. ಅರ್ಧ ಕೆಜಿ ಮಾಂಸ, ಕುರಿಯ ಮಾಂಸದ ಕೈಮಾ. ಹೆಂಗ್ ಬೇಯ್ದಿದು? ಬೇಯ್ತಾ? ಬೇಯ್ತಾ ನೀರು ಬಿಡುತ್ತೆ ಸರ್. ಅದು ನೀರು ಬಿಡುತ್ತೆ ಅಂತೀರಾ? ವೆರಿ ಗುಡ್. ಸ್ವಲ್ಪ ಉಪ್ಪು ಹಾಕ್ತಾ ಇದೆ ರುಚಿಗೆ ಹಾಕಿ ತಕ್ಕಷ್ಟು. ಹಾಕಿ ಹಾಕಿ ಹಾಕಿ. ಸ್ವಲ್ಪ ಉಪ್ಪು. ಎಷ್ಟು ನಿಮಿಷ ಬೇಯಬೇಕಿದು? ಇದೊಂದು 15 ನಿಮಿಷ ಬೇಯಬೇಕು ಸರ್. 15 ನಿಮಿಷ ಬೇಯಬೇಕು. ಕೈಮಾ ಮಸಾಲ ತಯಾರು ಮಾಡ್ಕೊಳ್ತಾ ಇದೀವಿ. ಇದೇನು ತಯಾರು ಮಾಡಿ ಅದಕ್ಕೆಲ್ಲ ಮಸಾಲೆಗಳು ಹಾಕಿದ್ರೆ ಇನ್ನೇನೊಳಗೆ ಇಟ್ಟು ತುಂಬಿ ಒಳ್ಳೆ ಮಟನ್ ಮಸಾಲ, ಮಟನ್ ಕೀಮಾ ಸಮೋಸ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕೆಲವೇ ಕಡೆ ಸಿಗುತ್ತೆ, ಯೂಶಲಿ ಎಲ್ಲ ಕಡೆ ಚಿಕನ್ ಸಿಗುತ್ತೆ, ಆದರೆ ಮಟನ್ ಸಿಗೋದು ಕಡಿಮೆ. ತೀರಾ ರುಚಿ ಚೆನ್ನಾಗಿರ್ಬೇಕು ತಿನ್ನಬೇಕು ಅಂದರೆ. ಆಮೇಲೆ ಫ್ರೆಶ್ ಆಗಿರಬೇಕು ಅಲ್ವಾ ಕುಮಾರ್? ಹೌದು ಸರ್, ಕರೆಕ್ಟ್. ಸಿಂಪಲ್ ಮಸಾಲೆ ಇದಕ್ಕೆ. ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪುಡಿ, ಹೌದೌದು, ಸ್ವಲ್ಪ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಂಡು. ಓಕೆ ಓಕೆ ಓಕೆ. ಹಸಿ ಬಟಾಣಿ ಹಾಕ್ತಾ ಬಟಾಣಿ ಕಾಲ, ಹಸಿ ಬಟಾಣಿ, ನಾಟಿ ಬಟಾಣಿ ಹಾಕಿ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ. ಹೌದು ಸರ್. ತಿನ್ನಕ್ಕೆ ಒಳ್ಳೆ ಮಜಾ. ಒಂದೊಂದೇ ಸಿಗಬೇಕು, ಅದು ಜಾಸ್ತಿ ಸಿಗಬಾರ್ದು ಅಲ್ವಾ ಕುಮಾರ್? ಹೌದು ಸರ್. ಕೈಮಾ ಬಟಾಣಿ ಒಳ್ಳೆ ಒಂದು ಒಳಗಡೆ ಹಾಕುವಂಥ ಮಸಾಲ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನ್ಯೂ ಪ್ರಶಾಂತ್ ಹೋಟ್ಲು ಗಾಂಧಿ ನಗರದಲ್ಲಿ ಇರ್ತಾರೆ. ಒಳ್ಳೆ ಮೇನ್ ಕುಕ್ಕು. ಒಂದು 8 ಹೊತ್ತಿಗೆ ಇವ್ರು ಹೇಳಿದ್ದೆ ನಡೆಯೋದು. ಇವತ್ತು ಇದು ಮಾಡ್ರೋ ಅಂದರೆ ಅದೇ ನೀನೆ, ಇವತ್ತು ಇದು ಹಾಕ್ರೋ ಅಂದರೆ ಅದೇ ನೀನೆ. ಹೆಬ್ಬುಲಿ ಇದು. ಹಾಕಿ ಸ್ವಾಮಿ. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಹಾಕಿ ಚಿಲ್ಲಿ ಪೌಡ್ರು. ಓಕೆ, ಚಿಲ್ಲಿ ಪೌಡರ್. ಸ್ವಲ್ಪ ಜೀರಾ ಪೌಡರ್ ಹಾಕ್ತೀನಿ. ಗರಂ ಮಸಾಲ, ಜೀರಾ ಪೌಡರ್, ಗರಂ ಮಸಾಲ, ಗರಂ ಮಸಾಲ. ಎಸ್. ಇದು ಧನಿಯಾ ಧನಿಯಾ ಪುಡಿ. ಅದೆಲ್ಲ ಚೂರ್ ಚೂರೇ
ಬಿತ್ತ ಬೀಳಿಲ್ವಾ? ಜೀರಾ ಪೌಡರ್, ಬಿತ್ತ ಬೀಳಿಲ್ವಾ? ಎಸ್ ಸರ್. ಸ್ವಲ್ಪ ಪೆಪ್ಪರ್ ಖಾರಕ್ಕೆ ಸ್ವಲ್ಪ. ಹಾಕಿ ಸರ್. ಸ್ವಲ್ಪ ಪೆಪ್ಪರು, ಆಮೇಲೆ ಬೇಳೆ ಸ್ವಲ್ಪ. ಅಷ್ಟೇನಾ ಮಸಾಲ? ಇಲ್ಲ, ಒಂದು ಸ್ವಲ್ಪ ಎಗ್ ಹಾಕ್ಬೇಕು ಲಾಸ್ಟಲ್ಲಿ ಫೈನಲ್. ಇದಕ್ಕೆ ಹೌದು. ಎಗ್ ಹಾಕ್ತೀರಾ? ಹೌದು. ನೀರು ಹಾಕ್ಬಿಡಲ್ವಾ ತಿರ್ಗಾ? ಇಲ್ಲ, ಗಟ್ಟಿ ಬರುತ್ತಾ? ಹಾಂ, ಗಟ್ಟಿ ಬರುತ್ತೆ. ಬಟಾಣಿ ಬೇಯಬೇಕು, ಯಾಕಂದ್ರೆ ಇದು ನೀರು ಆಗಬಾರ್ದು. ಯಾಕಂದ್ರೆ ಸಮೋಸ ಒಳಗೆ ಇಟ್ಬೇಕಾದ್ರೆ ಮಸಾಲ ಗಟ್ಟಿ ಕುತ್ಕೋಬೇಕು, ಹಿಂಗೆ ಎಣ್ಣೆಲಿ ಕರಿಬೇಕಾದ್ರೆ ಬಿಟ್ಕೋಬಾರ್ದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಪ್ರಶಾಂತ್ ಹೋಟೆಲಿಂದ ಕುಮಾರ್ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಕೈಮಾ ಸಮೋಸವನ್ನ ಮಾಡ್ತಾ ಇದ್ದಾರೆ. ಇದು ಮುರಳಿ ಮಿಲಿಟರಿ ಹೋಟೆಲ್. ಏನ್ ಮಾಡ್ಕೊಳ್ತೀರಾ ನೆಕ್ಸ್ಟ್? ಇದು ಉಂಡೆ ಮಾಡ್ಕೋತೇವೆ. ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಟನ್ ಸಮೋಸವನ್ನ ಮಾಡ್ತಾ ಇದ್ದಾರೆ ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಬಂದಿದ್ದಾರೆ ನಮ್ಮ ಕುಮಾರ್ ಅವರು. ರಾಕಿ ಕುಮಾರ್, ಒಳ್ಳೆ ಕೈಮಾ. ಹಿಂಗೆ ಚಪಾತಿ ಗಿಪಾತಿ ತಿಂದ್ರು ಚೆನ್ನಾಗಿರುತ್ತೆ. ಹಲೋ ಕುಮಾರ್. ಹೌದು ಸರ್, ಭಾಳ ಚೆನ್ನಾಗಿರುತ್ತೆ. ಕೈಮಾ ಸಮೋಸಕ್ಕೆ ಕೈಮಾ ವಿತ್ ಮಸಾಲ ತಯಾರಾಗಿದೆ. ಎಣ್ಣೆ ಕಾದಿದೆ. ಕುಮಾರ್ ಭಟ್ಟ ಅವರು ಮೈದಾ, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು, ಸ್ವಲ್ಪ ಓಂ ಕಾಳನ್ನ ಹಾಕಿ ಮಾಡಿರ್ತಕ್ಕಂಥ ಈ ಮೇಲ್ಗಡೆ ಆ ಸಮೋಸದ ಹಿಟ್ಟು ತಯಾರು ಮಾಡ್ಕೊಂಡಿದ್ದಾರೆ. ಓಕೆ, ಒಳ್ಳೆ ಪಟ್ಟಿ ಮಟನ್ ಸಮೋಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕೆಲಸ ಯಾವುದು ಲೇಟ್ ಆಗುತ್ತೋ ಅದು ರುಚಿಯಾಗಿರುತ್ತೆ, ಯಾವ್ದು ರುಚಿಯಾಗಿರುತ್ತೋ ತಿನ್ನಲೇ ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಅರ್ಜೆಂಟಾಗೆಲ್ಲ ಮಾಡಿದ್ದೆಲ್ಲ ತಿನ್ನಕ್ಕಾಗಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ. ನಿಧಾನವಾಗಿ ಅದಕ್ಕೆ ಒಂದು ಕಳೆ ಕೊಡಬೇಕು, ಒಂದೇ ಕಲರ್ ಬರಬೇಕು, ಒಳಗಡೆ ಬೆಂದಿರಬೇಕು, ತಿಂದಾಗ ರುಚಿಯಾಗಿರಬೇಕು. ಅದು ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದ ಕುಮಾರ್ ಅವರು ಬಂದಿದ್ದಾರೆ. ಒಳ್ಳೆ ಅದ್ಭುತವಾಗಿರುವಂತ ಸಮೋಸನ ಮಾಡ್ತಾ ಇದ್ದಾರೆ. ಇದು ಕೆಲಸ ಜಾಸ್ತಿ ಇಲ್ವಾ ಕುಮಾರ್? ಕೆಲಸ ಜಾಸ್ತಿ ಸರ್, ನಿಧಾನ ಇದು. ಚೆನ್ನಾಗಿರುತ್ತೆ ಇದು ಐಟಮ್ಗಳಲ್ಲಿ. ಇವೆಲ್ಲ ಒಂದು 4-5 ಜನ ಕೂತ್ಕೋಬೇಕು. ಇವೆಲ್ಲ 4-5 ಜನ ಕುತ್ಕೋಬೇಕು, ಪುರ್ಸೋತಾಗಿ ಮಾಡಬೇಕು, ನೀವು ಒತ್ತು ಕೊಡಬೇಕು, ಆಮೇಲೆ ತಿನ್ನೋರು ಆರಾಮಾಗಿ ಕುತ್ಕೊಂಡು ತಿಂದಾಕ್ಬಿಡ್ತಾರೆ ಅಲ್ವಾ? ಶ್ರಮ ಇದೆ, ಶ್ರಮದಿಂದ ಇದು ಶ್ರಮ ಇರಬೇಕು ಜೀವನದಲ್ಲಿ. ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕಲ್ವಾ? ಹೌದು ಸರ್, ಬಿಸ್ಕೆಟ್ ಕಲರ್ ಬರ್ಬೇಕು. ಬಿಸ್ಕೆಟ್ ಕಲರ್ ಬರಬೇಕು. ಓಕೆ, ಬರುತ್ತೆ ಬಿಡಿ. ಇದು ಮಟನ್ ಸಮೋಸ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫ್ಯಾಮಿಲಿ ಡೀಲಕ್ಸ್ ರೆಸ್ಟೋರೆಂಟ್ಗಳನ್ನ ಮಾಡಿದ್ದಾರೆ ನ್ಯೂ ಪ್ರಶಾಂತ್ ಹೋಟೆಲ್ನವರು. ಅದ್ಭುತವಾಗಿರುವಂಥ ರುಚಿಗೆ, ನಾಟಿ ಶೈಲಿಯ ಅಡಿಗೆಗೆ ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ಗಳು ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ಅವ್ರದ್ದು. ಒಳ್ಳೆ ಸಮೋಸ ಕಲರು, ಮಟನ್ ಸಮೋಸ ರೀ. ಓಕೆ, ಏನದು ಪುದೀನಾ ಚಟ್ನಿನಾ? ಪುದೀನಾ ಚಟ್ನಿ ಸರ್. ಚಟ್ನಿಯ ಜೊತೆಗೆ ಮಟನ್ ಕೀಮಾ. ಮಕ್ಕಳು ತುಂಬ ಲೈಕ್ ಮಾಡೋದಾಗಿಂದ ಏನು ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಖಾರ ಇದ್ರೆ ಸ್ವೀಟ್ ಹೊಡಿತದೆ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಹೌದಾ? ಒಳ್ಳೆ ಪಟ್ಟಿ ಮಟನ್ ಸಮೋಸ ನ್ಯೂ ಪ್ರಶಾಂತ್ ಹೋಟ್ಲ್ ಕಡೆಯಿಂದ. ಇನ್ಮೇಲೆ ಪ್ರಶಾಂತ್ ಹೋಟ್ಲಲ್ಲಿ ಈ ಥರ ಒಳ್ಳೆ ಮಟನ್ ಸಮೋಸಗಳು, ಚಿಕನ್ ಸಮೋಸಗಳು ಸಿಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇವತ್ತು ಚೆನ್ನಾಗಿದ್ರೆ ನಾಳೆಯಿಂದ ಸಮೋಸ ತಯಾರಾಗುತ್ತೆ. ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್ಸ್ ಮತ್ತು ಡಿಲಕ್ಸ್ ರೆಸ್ಟೋರೆಂಟ್ ವಿದ್ಯಾರಣ್ಯಪುರ ಮತ್ತು ಟಿ ದಾಸರಳ್ಳಿ. ಆಯ್ತಾ? ಹಾಕಿ ಸ್ವಾಮಿ, ಜೋಡಿಸ್ಬಿಡಿ ಹಂಗೆ ಲಕ 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 ಅಂತ ಜೋಡಿಸ್ಬಿಡಿ. ಎಸ್, ಮಟನ್ ಕೈಮಾ ಸಮೋಸ ಸರ್. ಮಟನ್ ಕೈಮಾ ಸಮೋಸ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಗಾಂಧಿನಗರ, ಬಸವೇಶ್ವರ ನಗರ, ತ್ಯಾಗರಾಜ ನಗರ, ಜಯನಗರ, ಜೆ ಪಿ ನಗರ, ಈಗ ವಿದ್ಯಾರಣ್ಯಪುರ ಮತ್ತು ಟಿ ದಾಸರಳ್ಳಿಯ
ಡಿಲೆಕ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್ಗಳು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ಭುತವಾಗಿರುವಂಥ ಒಂದು ಡಿಶನ್ನು ಮಾಡಿಕೊಟ್ಟಿದ್ದಾರೆ. ಸಮೋಸ ನೋಡಿದ್ರೆ ಚೆನ್ನಾಗಿರೋ ಥರ ಇದೆ, ಪಕ್ಕದಲ್ಲಿ ಒಂದು ಪುದೀನ ಚಟ್ನಿ ಇದೆ, ಈ ಕಡೆ ಒಂದು ಟೊಮೆಟೊ ಸಾಸ್ ಇದೆ. ತಿನ್ನೋಡ್ತೀವಿ, ಚೆನ್ನಾಗಿದ್ರೆ ನಿಮ್ಗೆ ಹೇಳ್ತೀವಿ. ಬನ್ರಿ ಮಿಸ್ಟರ್ ಕುಮಾರ್. ಯಾರು ಬಂದಿದ್ದಾರೆ ಇವತ್ತು? ಕುಮಾರ್ ರಾಜೇಶ್ ಬಂದಿದೆ ಸರ್. ಯಾರು? ರಾಜೇಶ್. ರಾಜೇಶ ಬಂದಿದ್ದಾನಾ? ಹೌದು ಸರ್. ರಾಜೇಶ ಬಸವೇಶ್ ನಗರ ರಾಜೇಶನಾ? ಹೌದು ಸರ್. ಬಸವೇಶ್ ನಗರದ ರಾಜೇಶ್ ಅವರೇ ಬನ್ರಿ. ಇದೇನ್ರಿ ಯಾವಾಗಿಂದ ಕಾಯ್ತಾ ಇದೀವಿ. ಹೇಗಿದೆ ಬಿಸ್ನೆಸ್ ಪ್ರದೋಷ್? ಚೆನ್ನಾಗಿದೆ ಸರ್. ಬಸವೇಶ್ ನಗರ ಅಲ್ಲಿ ರೋಡಲ್ಲಿ ಅಗದ್ಬಿಟ್ಟಿದಾರ ನಿಮ್ಮ ಅಂಗಡಿ ಹೋಟ್ಲು ಬಂದ್ರೆ? ಸ್ವಲ್ಪ BBMP ವರ್ಕ್ ನಡೀತಾ ಇದೆ. ಹೇಳಿದ್ರು ನಮ್ಗೆ ಸರ್ ಹೋಗಕ್ಕೆ ಜಾಗ ಇಲ್ಲ ಸರ್, ನೀವು ನೋಡಿದ್ರೆ ಪ್ರಶಾಂತ್ ಹೋಟ್ಲು ಬಸವೇಶ್ ನಗರದವ್ರನ್ನ ಕರೆಸ್ತೀರ ಅಂತ ನಂಗೆ ಮೊನ್ನೆ ಯಾರೋ ಫೋನ್ ಮಾಡಿ ಕೇಳಿದ್ರು. ಈಗ ಆಲ್ಮೋಸ್ಟ್ ಎಲ್ಲ ಇನ್ನೊಂದು 15 ಡೇಸ್ ಅಥವಾ ಒನ್ ಮಂತಲ್ಲೆಲ್ಲ ಕ್ಲಿಯರ್ ಆಗುತ್ತೆ. ಹೌದಾ? ಹೌದು. ಪುದೀನ ಚಟ್ನಿ ಏನಕ್ಕೆ ಮಾಡ್ತೀರಾ ನೀವು? ಇದಕ್ಕೋಸ್ಕರ ಮಾಡಿದ್ದಾ? ಸಮೋಸಕ್ಕೆ ಪುದೀನ ಚಟ್ನಿನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದ್ಭುತ 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 ಗಮ್ಮಂತ ಇದೆ ಪುದೀನ ಚಟ್ನಿಯ ಘಮ. ಇದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಸಾಸೇ ನಂಗೆ ಇಷ್ಟ ಆಗಲ್ಲ, ಅದೇನೋ ಕಾಂಬಿನೇಷನ್ ಸರ್ ತಿನ್ನಿ ಅಂತ ಬೇರೆ ಹೇಳಿದ್ದಾರೆ ನಮಗೆ. ಫ್ಯಾಮಿಲಿ ಮತ್ತು ಮಕ್ಕಳಿಗೆಲ್ಲ ಲೈಕ್ ಮಾಡುವಂಥ ಫುಡ್. ಊನಪ್ಪ, ಫ್ಯಾಮಿಲಿ ಮಕ್ಕಳು ಏನು ಕೊಟ್ಟರು ಲೈಕ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ. ಅದರಲ್ಲೂ ಮನೆ ಯಜಮಾನ ಕತೆ ಹೇಳು. ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ಸಮೋಸ ಅಂತಂದರೆ. ಅದರಲ್ಲಿ ನಮ್ಮ ನಾಟಿ ಸ್ಟೈಲಲ್ಲಿ ಈ ಥರ ಕೀಮಾ ಸಮೋಸ ಅಂತ ಮಾಡಿದ್ವಿ. ಹೇಗಿದೆ ಸರ್ ಟೇಸ್ಟ್? ನಾವು ಒಳಗೆ ಹೋಗಿಲ್ಲ, ಮಾಡಿ ತೊಳಿ ಟೇಸ್ಟ್ ಮಾಡಿ. ಒಳ್ಳೆ ಮಸಾಲ, ಒಳ್ಳೆ ಕೀಮಾ. ಇದು ಹಿಂಗೆ ತಿನ್ನಬಾರ್ದು ಆ್ಯಕ್ಚುಲಾಗಿ. ಹಿಂಗಂದ್ರೆ ಒಂದು ಸಮೋಸ ತೊಗೊಂಡು ಹಿಂಗೆ ಚಟ್ನಿ ಎತ್ಕೊಂಡು ಒಂದು ಪೂರ್ತಿ ಬಾಯಿಗೆ ಹಾಕೋಬೇಕು. ಬಟ್ ಕುಮಾರ್ ಅವ್ರು ನಮ್ಮ ಮೇಲಿಂದ ಪ್ರೀತಿಯಿಂದ ಸ್ವಲ್ಪ ದಪ್ಪ ಮಾಡಿಬಿಟ್ಟಿದ್ದಾರೆ. ಇನ್ನು ಸ್ವಲ್ಪ ಸಣ್ಣದಾಗಿ ಸ್ಮಾರ್ಟಾಗಿ ಆಗಬೇಕು. ಅವಾಗ ಒಂದೊಂದು ಪೂರ್ತಿ ಹಿಂಗೆ ಎತ್ಕೊಂಡು ಲಬಕ್ಕಿಂತ ಬಾಯಿಗೆ ಹಾಕೋಬೋದು. ನಾಲ್ಕು ಒಬ್ಬರೇ ತಿನ್ನಾಕ್ಬಿಡ್ತಾರೆ. ತಿನ್ನಲಿ ಅಂತಾನೆ ಸರ್ ಈ ಟೇಸ್ಟ್ ಮಾಡಿರೋದು. ಸಕಲೇ ಕುಮಾರ್. 2 ದಿನ ಇಟ್ಟರು ಸಮೋಸ ಏನಾಗಲ್ಲ ಸರ್, ಅವನ್ನೆಲ್ಲ ಇಟ್ಟು ಬಿಸಿ ಮಾಡ್ಕೊಂಡು ತಿನ್ಕೋಬೋದು. ಹೆಂಗಿರುತ್ತೆ ತಿನ್ ನೋಡಿ ಸರ್ ಅಂತೇಳಿ ನಮ್ಮ ಕೈಲಿ ಒಳ್ಳೆ ಸಮೋಸ ಮಾಡ್ಕೊಟ್ಬಿಟ್ಟಿದ್ದಾರೆ. ಅದ್ಭುತವಾಗಿದೆ ಸಮೋಸ. ಥ್ಯಾಂಕ್ ಯು ಕುಮಾರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಂತೋಷ್ ಫೋನ್ ನಂಬರ್ ಹೇಳ್ರಿ ಸರ್. ಬಸವೇಶ್ವರ ನಗರ ಬ್ರಾಂಚ್ ಇದು. ನೀನು ಬಸವೇಶ್ವರ ನಗರ ಬ್ರಾಂಚ್ ಹೇಳ್ತಿದ್ರೆ ಬೇರೆ ಬ್ರಾಂಚ್ ಎಲ್ಲ ಹೇಳಪ್ಪ. ಎಲ್ಲ ಬ್ರಾಂಚ್ ಇದೆ. ನೀನು ಬಸವೇಶ್ವರ ನಗರ ಮಾತ್ರ ಹೇಳೋದಾ? ಬಸವೇಶ್ವರ ನಗರದಲ್ಲಿ ಇರ್ತೇವೆ. ಆಯ್ತು ಹೇಳಪ್ಪ, ನೀನು ಖುಷಿ. ಯಾಕಂದ್ರೆ ವಿದ್ಯಾರಣ್ಯಪುರದಲ್ಲಿ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ. ವಿದ್ಯಾರಣ್ಯಪುರ ಆಗಿದೆ, ದಾಸರಳ್ಳಿ ಆಗಿದೆ. ದಾಸರಳ್ಳಿ ಅದ್ಭುತವಾಗಿರುವಂತಹ ಫ್ಯಾಮಿಲಿ ಡಿಲೆಕ್ಸ್ ರೆಸ್ಟೋರೆಂಟ್ಗಳು, ಮತ್ತೆ ಗಾಂಧಿನಗರ ಅವೆಲ್ಲ ಡಿಲೆಕ್ಸ್ ರೆಸ್ಟೋರೆಂಟ್ಗಳು. ಗಾಂಧಿನಗರ, ಜಯನಗರ, JP ನಗರ, ತ್ಯಾಗರಾಜ್ ನಗರ, ಬಸವೇಶ್ವರ ನಗರ. ಓಕೆ, ಟೋಟಲ್ ಆಗಿ ಈಗ 7 ಬ್ರಾಂಚಸ್ ಇದೆ. ಇನ್ನೂ ಬ್ರಾಂಚ್ಗಳಾಗುತ್ತೆ. ಓಕೆ, ಒಳ್ಳೆ ಕ್ವಾಲಿಟಿ ಮತ್ತೆ ಹೈಜೆನಿಕ್ ರೆಸ್ಟೋರೆಂಟ್. ನಾಟಿ ಸ್ಟೈಲ್, ವೆರಿ ಗುಡ್. ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾ ಇದೀವಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಇನ್ನು ಮುಂದೆ ಇನ್ನೂ ಹೊಸ ಐಟಮ್ ಎಲ್ಲ ಬರುತ್ತೆ. ಬರಲಿ, ಫೋನ್ ನಂಬರ್ ಹೇಳಿ. 7349 7846 17. ಈ ನಂಬರ್ಗೆ ಫೋನ್ ಮಾಡಿ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತ ಯಾವ ಬ್ರಾಂಚ್ಗೆ ಬೇಕಾದ್ರೆ ನಂಬರ್ ಕನೆಕ್ಟ್ ಮಾಡ್ತಾರೆ. ಮಾಡ್ತೀವಿ. ಆ ನಂಬರ್ನ ಕೊಡ್ತಾರೆ, ಅಡ್ರೆಸ್ ಹೇಳ್ತಾರೆ, ಏನು ಮೆನು ಇದೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಹೋಮ್ ಡೆಲಿವರಿ ಕೂಡ ಕಳಿಸ್ಕೊಡ್ತಾರೆ. ಸಂತೋಷ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಟನ್ ಸಮೋಸ ಅಂದರೆ ಹೆಂಗಿರಬೇಕು, ಸಮೋಸ ಜೊತೆ ಪುದೀನ ಚಟ್ನಿ ಹೆಂಗಿರಬೇಕು, ಇವೆರಡನ್ನ ತಿಂದಾಗ ಹೆಂಗೆ ರುಚಿ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ ನ್ಯೂ ಪ್ರಶಾಂತ್ ಹೋಟ್ಲಿಂದ ಕುಮಾರ್ ಅವ್ರು ಬಂದಿದ್ರು. ಓಕೆ, ಇದನ್ನ ತಿಂದು ಖಾಲಿ ಮಾಡ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಲೇ ಮಟನ್ ತರಿಸ್ಕೊಂಡು 1/4 kg ಬಟಾಣಿ ತರಿಸ್ಕೊಂಡು ಒಳ್ಳೆ ಮಟನ್ ಕೀಮಾ ಸಮೋಸನ ಮಾಡ್ಕೊಳ್ಳಿ. ಮಟನ್ ಕೈಮಾ ಸಮೋಸ ಬೇಕಾಗುವ ಸಾಮಗ್ರಿಗಳು: ಮಟನ್ ಕೈಮಾ, ಮೈದಾ ಹಿಟ್ಟು, ಮೊಟ್ಟೆ, ಬಟಾಣಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್, ಸೋಂಪು, ಅರಿಶಿನ, ಅಚ್ಚೆ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಪುದೀನ, ಉಪ್ಪು, ಎಣ್ಣೆ. ಮಟನ್ ಕೈಮಾ ಸಮೋಸ ಮಾಡೋ ವಿಧಾನ: ಒಂದು ಪಾತ್ರೆಗೆ ಎಣ್ಣೆ, ಈರುಳ್ಳಿ, ಪುದೀನ, ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಪೇಸ್ಟ್ ಹಾಕಿ ಹುರಿದು ಅರಿಶಿನ, ಮಟನ್ ಕೈಮಾ, ಉಪ್ಪು, ಬಟಾಣಿ, ಅಚ್ಚೆ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಒಂದು ಮೊಟ್ಟೆ ಹೊಡೆದು ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಮೈದಾ ಹಿಟ್ಟಿಗೆ ಸೋಂಪು, ಉಪ್ಪು, ಎಣ್ಣೆ ಹಾಕಿ ಕಲಸಿಟ್ಟುಕೊಂಡ ಕಣಕವನ್ನು ಉಂಡೆ ಮಾಡಿ ಲಟ್ಟಿಸಿ ಕೋನ ಆಕಾರಕ್ಕೆ ಕಟ್ ಮಾಡಿ ಸುತ್ತಿ ಒಳಗೆ ತಯಾರಿಸಿಕೊಂಡ ಕೈಮಾ ಮಸಾಲವನ್ನು ತುಂಬಿ ಮಡಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಮಟನ್ ಕೈಮಾ ಸಮೋಸ ನಿಮ್ಮನೆಯಲ್ಲೂ ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಟ್ಟಿದ್ದೀವಿ. ಸಾಕಷ್ಟು ಜನ ಹೋಟ್ಲವ್ರು ಬಂದಿದ್ರು, ಮನೆಯವ್ರು ಬಂದಿದ್ರು. ಅವರ ಮನೆಯ ಕೈ ರುಚಿ, ಅವ್ರ ಹೋಟೆಲ್ನ ಸವಿ ರುಚಿ ಎರಡನ್ನೂ ತೋರಿಸ್ಕೊಟ್ಟಿದ್ದಾರೆ.
ನಮ್ಮ ಇವತ್ತಿನ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಒಳಗಡೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ವೆರಿ ಸಿಂಪಲ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಫಾರ್ಚೂನ್ ಸನ್ಫ್ಲವರ್ ಅರ್ಪಿಸುವ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ.